श्रीगुरुभ्यो नमः। हरिः ओम। या देवी सर्वभूतेषु मातृरूपेण संस्थिता नमस्तस्यै 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 नमो नमः। सृष्टिस्थितिविनाशानां शक्तिभूते सनातनी गुणाश्रये गुणमये ನಾರಾಯಣಿ ನಮೋಸ್ತುತೆ. ಆತ್ಮೀಯ ಪ್ರಿಯ ಪ್ರೇಕ್ಷಕರಿಗೆ ಭಗವಂತನು ಶುಭವನ್ನು ಉಂಟು ಮಾಡಲಿ. ತಮ್ಮೆಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆ ಮಹಾಲಕ್ಷ್ಮಿಯು ಜಗತ್ತಿನಲ್ಲಿ ಎಲ್ಲರಿಗೂ ಕೂಡ ಸೌಖ್ಯವನ್ನು, ಶಾಂತಿಯನ್ನು, ಸಮೃದ್ಧಿಯನ್ನು ಅನುಗ್ರಹ ಮಾಡಲಿ ಎಂಬುದಾಗಿ ಆ ಮಹಾಲಕ್ಷ್ಮಿಯಲ್ಲಿ, ಮಹಾಕಾಳಿಯಲ್ಲಿ, ಮಹಾಸರಸ್ವತಿಯಲ್ಲಿ, ತ್ರಿಗುಣಾತ್ಮಕವಾದಂತಹ ಆ ದುರ್ಗಾಶಕ್ತಿಯಲ್ಲಿ, ಶ್ರೀವಿದ್ಯಾ ರಾಜರಾಜೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತಾ, ಇವತ್ತಿನ ದಿವಸ ವರಹ ಮಹಾಲಕ್ಷ್ಮಿ ಹಬ್ಬ ಯಾವಾಗ, ಈ ವ್ರತದ ಪ್ರಭಾವ ಏನು, ಮತ್ತು ಈ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ಹೇಗೆ ಮಾಡಬೇಕು ಎಂಬಂಥ ಎಲ್ಲ ವಿಷಯಗಳನ್ನು ಕೂಡ ಸವಿಸ್ತಾರವಾಗಿ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ಯಾಕಂದರೆ ಶ್ರಾವಣ ಮಾಸ ಅಂತಂದರೆ ಬಹಳ ಪುಣ್ಯತಮವಾದಂತಹ ಒಂದು ಮಾಸ. ಈ ಮಾಸದಲ್ಲಿ ನೋಡಿ, ನಮಗೆ ಒಂದನೇದಾಗಿ ದಕ್ಷಿಣಾಯಣ ಪುಣ್ಯಕಾಲವೂ ಕೂಡ ಬರುತ್ತೆ. ಶ್ರಾವಣ ಮಾಸ ಅಂತಂದರೆ ಮೊದಲನೇದಾಗಿ ನಾವು ಗಮನಿಸುವಂತಹದ್ದು, ಪ್ರತಿ ಮಂಗಳವಾರವೂ ಕೂಡ ಸೌಮಂಗಲ್ಯ ಅಭಿವೃದ್ಧಿಯಾಗಲಿಯೇ ಎಂಬುದಾಗಿ ಮಂಗಲಗೌರಿ ವ್ರತವನ್ನು ಆಚರಣೆ ಮಾಡ್ತಾರೆ. ಮಂಗಲಗೌರಿ ವ್ರತದ ವಿಧಾನವನ್ನು ಮುಂದೆ ಯಾವುದಾದ್ರೂ ಕೂಡ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ, ಅಥವಾ ದೇವತಾ ದರ್ಶನ ಹೇಳುವಂಥ ಯೂಟ್ಯೂಬ್ನ ಚಾನಲಲ್ಲಿ ಅದನ್ನು ವಿಡಿಯೋವನ್ನು ಅಪ್ಲೋಡ್ ಮಾಡೋಣ. ಈ ದಿವಸ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಸವಿಸ್ತಾರವಾಗಿ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ನೋಡಿ, ಶ್ರಾವಣ ಮಾಸದಲ್ಲಿ ನಮಗೆ ಮೊದಲನೇದಾಗಿ 17ನೇ ತಾರೀಕು ನಾಗರ ಪಂಚಮಿ ಸಿಗುತ್ತೆ. ವಿಶೇಷವಾಗಿ ನಾಗನ ಆರಾಧನೆ, ನಾಗನ ಪ್ರಾರ್ಥನೆ ಮಾಡುವಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಹಾಗೆ ಇನ್ನು ಪ್ರತಿ ಶುಕ್ರವಾರವೂ ಕೂಡ ವಿಶೇಷವಾಗಿ ಲಕ್ಷ್ಮಿಯನ್ನು ಆರಾಧನೆ ಮಾಡುವಂಥದ್ದು. ಹಿಂದೆ ನಾವು ಆಷಾಢ ಮಾಸದಲ್ಲಿ ಹೇಗೆ ಆಡಿ ಶುಕ್ರವಾರ ಎಂಬುದಾಗಿ ಆರಾಧನೆ ಮಹಾಲಕ್ಷ್ಮಿಯನ್ನು ಮಾಡಿದ್ದೇವೆಯೋ, ಅದೇ ತರಹ ಈ ಶ್ರಾವಣ ಮಾಸದಲ್ಲಿ ಪ್ರತಿಯೊಂದು ಶುಕ್ರವಾರವೂ ಕೂಡ ಲಕ್ಷ್ಮಿಗೆ ವಿಶೇಷವಾದಂತಹ ಒಂದು ವಾರ. ಅನಂತರದಲ್ಲಿ ನಮಗೆ ಸಿಗುವಂಥದ್ದು ಈ ಶ್ರಾವಣ ಮಾಸದಲ್ಲಿ 25ನೇ ತಾರೀಕಿಗೆ ಅಂಗಾರಕ ಜಯಂತಿ ಇದೆ. ಇನ್ನು ಉಪಕ್ರಮ ಇದೆ. ಉಪಕ್ರಮದ ಬಗ್ಗೆನೂ ಕೂಡ ಇನ್ನು ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡೋಣ. ಹಾಗೆ ಇನ್ನು ರಾಘವೇಂದ್ರ ಸ್ವಾಮಿಗಳ ಆರಾಧನೆ 4ನೇ ತಾರೀಕಿಗೆ ಕೃಷ್ಣ ಜನ್ಮಾಷ್ಟಮಿ. ಹೀಗೆ ಎಲ್ಲವೂ ಕೂಡ ಒಂದು ಹಬ್ಬ ಹರಿದಿನಗಳು. ಈ ವರಮಹಾಲಕ್ಷ್ಮಿ ಹಬ್ಬ ಮತ್ತು ವ್ರತ ಅಂತ ಹೇಳ್ತೇವಲ್ಲ, ಇದು ಏನು ಅಂತಂದರೆ ನೋಡಿ, ಇದು ಮನುಷ್ಯನಿಗೆ ಜಗತ್ತಿನಲ್ಲಿ ಬೇಕಾದಂತಹ ಎಲ್ಲ ಸಮೃದ್ಧಿಯನ್ನು ಉಂಟು ಮಾಡಲಿಕ್ಕೆ, ಅಥವಾ ನಾವು ಏನೇನು ಇಚ್ಛೆಯನ್ನು ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆಯೋ ಅದನ್ನೆಲ್ಲ ಅನುಗ್ರಹ ಮಾಡಲಿಕ್ಕೆ ಒಂದು ಸಂಪತ್ತಿನ ಸ್ವರೂಪದಿಂದ ಆ ಮಹಾಲಕ್ಷ್ಮಿಯು ಭೂಮಿಗೆ ಬರ್ತಾಳೆ. ಮಹಾಲಕ್ಷ್ಮಿಯು ನಮ್ಮೆಲ್ಲರ ಕಷ್ಟಗಳನ್ನು ಕೂಡ ಪರಿಹಾರ ಮಾಡ್ತಾಳೆ ಹೇಳುವಂತಹ ಒಂದು ವಿಶ್ವಾಸ. ಮತ್ತು ಭವಿಷ್ಯೋತ್ತರ ಪುರಾಣ ಹೇಳುವಂತಹ ಪುರಾಣದಲ್ಲಿ ಈ ವ್ರತಗಳ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ. ಅಂದರೆ ಇದು ಹಬ್ಬವಾಗಿ ನಾವು ಆಚರಣೆ ಮಾಡ್ತೇವೆ, ಆದರೆ ಇದನ್ನು ವ್ರತಕಲ್ಪ ಹೇಳುವಂತಹ ಕಲ್ಪಗಳಲ್ಲಿ ಇದನ್ನು ವಿಶೇಷವಾಗಿ ಹೇಳಿದ್ದಾರೆ. ಯಾಕಂದರೆ ವ್ರತ ಅಂತಂದರೆ ನಿಯಮಪೂರ್ವಕವಾಗಿ ಮಾಡುವಂತಹದ್ದು. ಒಂದಷ್ಟು ವರ್ಷಗಳ ಕಾಲ ಈ ವ್ರತವನ್ನು ಮಾಡಿ ಅನಂತರ ಈ ವ್ರತವನ್ನು ಬಿಡುವಂತಹದ್ದು ಮೊದಲನಾಗಿ ನಾವು ಹೇಳ್ತೇವೆ. ಹಾಗಾಗಿ ವ್ರತವನ್ನು ಮಾಡ್ತಾ ಇದ್ದಂಥವ್ರು ಯಾವ ಕ್ರಮದಲ್ಲಿ ವ್ರತವನ್ನು ಮಾಡ್ತಾ ಇದ್ದೀರೋ ಅದೇ ಕ್ರಮದಲ್ಲಿ ಮಾಡಿ. ಯಾಕಂದರೆ 100 ಜನ 100 ಥರ ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಹಾಕ್ತಾರೆ. ಹಾಗಾಗಿ ಈ ವರ್ಷ ಒಂದು ಮಾಡೋದು, ಮುಂದಿನ ವರ್ಷ ಮಾಡೋದು, ಹಾಗೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಕೈಯಲ್ಲಿ ಏನು ಪ್ರಯತ್ನ ಮಾಡಲಿಕ್ಕಾಗತ್ತೋ, ಭಗವಂತ ಏನು ಶಕ್ತಿ ಕೊಟ್ಟಿದ್ದಾನೋ ಅಂತಹ ಶಕ್ತಿಯ ರೀತಿಯಲ್ಲಿ ವ್ರತದ ಆಚರಣೆಯನ್ನು ಮಾಡಿ. ಯಾಕಂದರೆ ವ್ರತಕ್ಕೆ ಕೆಲವೊಂದು ನಿಯಮಗಳಿರುತ್ತೆ. ಎಷ್ಟೋ ಸಲ ಸಂಖ್ಯಾಶಾಸ್ತ್ರವನ್ನು ನೋಡಿ ವ್ರತವನ್ನು ಮಾಡ್ತಾರೆ. ಹಾಗೆಲ್ಲ ಏನೇನೋ ಮಳ್ಳಾಗಲ್ಲ ಮಾಡಲಿಕ್ಕೆ ಹೋಗಬೇಡಿ. ವ್ರತಕ್ಕೆ ವ್ರತದಾದಂಥ ನಿಯಮಗಳಿರುತ್ತೆ, ಅದಕ್ಕೆ ಧರ್ಮಶಾಸ್ತ್ರಗಳ ಗ್ರಂಥಗಳಿರುತ್ತೆ, ಅದಕ್ಕೆ ಹಿಂದೆ ಬಹಳಷ್ಟು ಅಧ್ಯಯನ ಮಾಡಿ ಅದನ್ನು ತಿಳುವಳಿಕೆ ಇಟ್ಕೊಂಡು ಬರೆದಿರ್ತಾರೆ. ಹಾಗೆ ಅದೇ ಕ್ರಮದಲ್ಲಿ ನಾವು ಆಚರಣೆ ಮಾಡ್ಕೊಂಡು ಹೋಗಬೇಕು. ಈ ವರ್ಷ ಒಂದು ಮಾಡೋದು, ಮುಂದಿನ ವರ್ಷ ಮತ್ತೊಂದು ಮಾಡೋದು, ಮತ್ತೊಂದು ವರ್ಷ ಮಾಡೋದು, ಒಂದು ವರ್ಷ ಬಿಡೋದು, ಹೀಗೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಕೈಯಲ್ಲಿ ಏನು ನಾಜೂಕಾಗಿ ಪ್ರೀತಿಯಿಂದ ನಿಮಗೆ ಏನು ಭಗವಂತ ಶಕ್ತಿ ಕೊಟ್ಟಿದ್ದಾನೋ ಯಾವುದನ್ನು ಕೂಡ ತೋರಿಕೆಗೆ ಮಾಡಲಿಕ್ಕೆ ಹೋಗಬೇಡಿ. ಇನ್ನೊಬ್ಬರಿಗೋಸ್ಕರ ಏನನ್ನು ಮಾಡಲಿಕ್ಕೆ ಹೋಗಬೇಡಿ. ಅಥವಾ ಅಕ್ಕಪಕ್ಕದವ್ರು ನೋಡ್ತಾರೆ, ಅವರು ವ್ರತವನ್ನು ಮಾಡ್ತಾರಂತೆ, ಪೂಜೆ ಮಾಡ್ತಾರೆ ಅಂತ ಖಂಡಿತವಾಗೂ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಮನಸ್ಸಿಗೆ ಪ್ರೀತಿಯಿಂದ ಭಗವಂತನಿಗೆ ಏನನ್ನು ನಾವು ಸಮರ್ಪಣೆ ಮಾಡಲಿಕ್ಕೆ ಆಗಬಹುದು, ಇದು ನಮ್ಮದು ಯಾವುದೂ ಅಲ್ಲ,
ಯಾಕಂದರೆ ಭಗವಂತನೇ ನಮಗೇನು ಕೊಟ್ಟಿದ್ದಾನೆ ಅದನ್ನು ಭಗವಂತನ ಸಮರ್ಪಣೆ ಮಾಡುವಂಥದ್ದು. ಯಾಕಂದರೆ ಲಕ್ಷ್ಮಿ ಅಂತಂದರೆ ಒಂದು ಹಂತಕ್ಕೆ ಶಾಂತವಾದಂಥ ಸ್ವಭಾವಕ್ಕೆ ಲಕ್ಷ್ಮಿಯೇ ಎಂಬುದಾಗಿ ಹೇಳ್ತಾಳೆ. ಯಾಕಂದರೆ ಎಷ್ಟೋ ಸಲ ಗಲಾಟೆಯೋ ಬೇಜಾರೋ ಚಿಂತೆಯೋ ಇಂತಹ ಸ್ಥಳಕ್ಕೆ ಲಕ್ಷ್ಮಿ ಬರುವುದಿಲ್ಲ. ಗಲೀಜಾಗಿದ್ದರೂ ಕೂಡ ಅಂತಹ ಜಾಗಕ್ಕೆ ಲಕ್ಷ್ಮಿ ಆಗುವುದಿಲ್ಲ. ಹಾಗಾಗಿ ಈ ವ್ರತವನ್ನು ನೀವು ಪೂಜೆಯನ್ನು ಮಾಡುವಾಗ ಫಸ್ಟು ಮನಸ್ಸಿನ ಸಮಾಧಾನ ಮತ್ತು ಎಲ್ಲರ ಸಾಮರಸ್ಯ ಮತ್ತು ಮಾಡುವಂತಹ ಉತ್ತಮವಾದಂತಹ ಮನಸ್ಥಿತಿ, ಶರೀರ ಸ್ಥಿತಿ, ಹೀಗೆ ಎಲ್ಲವೂ ಕೂಡ ಇದ್ದಾಗ ಮಾತ್ರ ಆ ವ್ರತಕ್ಕೆ ವಿಶೇಷವಾದಂಥ ಫಲ ಬರುತ್ತೆ. ಎಷ್ಟೋ ಸಲ ನಾವು ವ್ರತವನ್ನು ಮಾಡುವುದನ್ನು ಗಮನಿಸ್ತೇವೆ. 10 ಜನರು 100 ಜನರು ಕರೆದು ಇರುವಂತಹ ಎಲ್ಲವನ್ನು ಕೂಡ ಪ್ರದಕ್ಷಿಣೆ ಮಾಡಿ ಪ್ರದರ್ಶನ ಮಾಡಿ ಜನಕ್ಕೆಲ್ಲ ತೋರಿಸಿ, ನೋಡಿ ನನ್ನ ಹತ್ರ ಇದೆ, ಇದಿದೆ, ಹಾಗಿದೆ, ಹೀಗಿದೆ ಅಂತ ಹೇಳಿ ಕೊನೆಗೆ ಮುಂದಿನ ವರ್ಷವೇ ದಿವಾಳಿ ಆಗಿರುವಂಥದ್ದನ್ನು ಕೂಡ ನೋಡಿದ್ದೇವೆ. ಹಾಗಾಗಿ ಅಂತಹದ್ದನ್ನೆಲ್ಲ ಯಾವ ಒಂದು ಮುಖ್ಯವಾದಂಥದ್ದನ್ನು ಮಾಡದೇ ಇದ್ದ ಹಾಗೆ ಎಲ್ಲವನ್ನೂ ಕೂಡ ಗೌಪ್ಯವಾಗಿ ಸ್ಥಿರವಾದಂಥ ಸಂಪತ್ತು ನಮಗೆ ವೃದ್ಧಿಯಾಗಲಿ ಎಂಬುದಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ಭಗವಂತ ಇಷ್ಟು ನನಗೆ ನೀನು ಅನುಗ್ರಹ ಮಾಡಿದೀಯಾ, ಮುಂದೂ ಇದು ಕೂಡ ಸಮೃದ್ಧಿಯಾಗುವ ಹಾಗೆ ಬೆಳೆಯುವ ಹಾಗೆ ನೀನು ಅನುಗ್ರಹ ಮಾಡು ಎಂಬುದಾಗಿ ಕೇಳಿಕೊಂಡು ಆ ಮಹಾಲಕ್ಷ್ಮಿಯನ್ನು ನಾವು ಇನ್ನೊಬ್ಬರಿಗೆ ತೋರಿಕೆಗೋಸ್ಕರವಾಗಿ ಎಷ್ಟೋ ಜನ ನಾವು ನೋಡ್ತೇವೆ. ಈಗ ಹೇಗೆ ಆಗಿದೆ ಅಂತಂದರೆ ಮಾರ್ಕೆಟಲ್ಲೂ ಕೂಡ ಹಾಗೆ ಆಗಿದೆ. ಏನೇನೋ ಒಂದು ಶುಭವಾದಂಥ ಒಂದು ರೀತಿಯಲ್ಲಿ ಒಂದು ಲಕ್ಷ್ಮಿಯ ಫೋಟೋವನ್ನು ಇಟ್ಕೊಂಡು ಒಂದು ಕಲಶ ಇಟ್ಕೊಂಡು ಅದಕ್ಕೆ ನಮ್ಮ ಕೈಯಲ್ಲಾದ ಮಟ್ಟಿಗೆ ಹೂವು ಹಣ್ಣು ಇಟ್ಕೊಂಡು ಒಂದು ಸರಿಯಾದಂಥ ಒಂದು ಕ್ರಮದಲ್ಲಿ ವ್ರತವನ್ನು ಆಚರಣೆ ಮಾಡುವಂಥದ್ದು. ಈಗೇನು ದೊಡ್ಡ ದೊಡ್ಡದಾದಂಥ ಅಲಂಕಾರವನ್ನು ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಮಾಡೋದು ಬೇಡ ಹೇಳುವಂಥ ಉದ್ದೇಶ ಖಂಡಿತವಾಗೂ ನಮ್ಮದಿಲ್ಲ. ಆದರೆ ಮಾಡುವಾಗ ನಾವು ಏನಕ್ಕೋಸ್ಕರ ಮಾಡ್ತಾ ಇದ್ದೇವೆ, ಇದು ಮಾಡೋದು ಸರಿಯೇ ಎಷ್ಟು ಕ್ರಮ ಹೇಳುವಂಥದ್ದನ್ನು ನೋಡಬೇಕು. ಯಾಕಂದರೆ ಅದು ತಂದು ಜಾಯಿಂಟ್ ಮಾಡೋದು, ಇದು ತಂದು ಜಾಯಿಂಟ್ ಮಾಡೋದು ಅದು ಬೇಡ. ನಾವು ಆ ಕಲಶಕ್ಕೆ ಶಾಸ್ತ್ರಗಳಲ್ಲಿ ಹೇಳ್ತದೆ. ಆ ಕಲಶದ ಒಂದು ವಿಷಯಗಳನ್ನೇ ಇನ್ನೊಂದ್ಸಲ ದೊಡ್ಡ ವಿಡಿಯೋ ಮಾಡೋಣ. ಯಾಕಂದರೆ ಅಶಾಸ್ತ್ರವಾದಂತಹ ಯಾವುದೇ ಕೆಲಸವು ನಮಗೆ ಫಲ ಕೊಡುವುದಿಲ್ಲ. ಇದನ್ನು ನಾವು ಗಮನ ಇಟ್ಕೊಂಡು ಪ್ರತಿಯೊಂದು ವ್ರತವನ್ನು ಮಾಡಬೇಕು. ಎಷ್ಟೋ ಸಲ ನಾವು ನೋಡ್ತೇವೆ ಕಲಶ ಅದಕ್ಕೆ ಸುತ್ತಲೂ ಅಲಂಕಾರ ಮಾಡೋದು, ಅದೆಲ್ಲ ಜಾಯಿಂಟ್ ಮಾಡೋದು, ಕೈಕಾಲು ಮುರಿದು ಹೋಗಿರುತ್ತೆ, ಹೆಚ್ಚು ಕಡಿಮೆ ಆಗಿರುತ್ತೆ. ಹಾಗಾಗಿ ಅವ್ಯಂಗವಾದಂಥದ್ದು ಸರಿಯಾದಂತಹ ಒಂದು ವ್ಯವಸ್ಥೆ ಇಲ್ಲದೇ ಇರುವಂತಹ ಪೂಜೆಯನ್ನು ಭಗವಂತ ಖಂಡಿತವಾಗೂ ಸ್ವೀಕಾರ ಮಾಡುವುದಿಲ್ಲ. ಮತ್ತು ವ್ರತವನ್ನು ಮಾಡಬೇಕು ಅಂತಂದರೆ ಮನಸ್ಥಿತಿಯು ಕೂಡ ಬಹಳ ಸಮಾಧಾನವಾಗಿರಬೇಕು. ಯಾಕಂದರೆ ಎಷ್ಟೋ ಸಲ ಗಾಬರಿ ಮಾಡ್ಕೊಳ್ಳೋದು, ಏನೋ ಔಷಧಿ ಮಾತ್ರೆ ತೆಗೆದುಕೊಳ್ಳುವಂಥದ್ದು. ನಿಮಗೆ ನೋಡಿ ಶುಗರ್ ಇದೆ, BP ಇದೆ, ಅನಾರೋಗ್ಯ ಇದೆ, ತೊಂದರೆ ಇದೆ ಅಂತಂದರೆ ಆ ಶುಕ್ರವಾರ ವ್ರತವನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ 4 ಶುಕ್ರವಾರವೂ ಕೂಡ ನಮಗೆ ಸಿಗತ್ತೆ ಶ್ರಾವಣ ಮಾಸದಲ್ಲಿ. ನೋಡಿ 14ನೇ ತಾರೀಕು ಒಂದು ಶುಕ್ರವಾರ, ಅದು ಬಹಳ ಉತ್ತಮವಾದಂಥದ್ದು. ಎರಡನೇದಾಗಿ 21ನೇ ತಾರೀಕು ಶುಕ್ರವಾರ ಇದೆ. ಹಾಗೆ 28ನೇ ತಾರೀಕು ಕೂಡ ಶುಕ್ರವಾರ ಇದೆ. ಇನ್ನು 4ನೇ ತಾರೀಕು ಕೂಡ ಶುಕ್ರವಾರ ಇದೆ. ಇನ್ನು 11ನೇ ತಾರೀಕು ಕೂಡ ಇದು ಕೊನೆಯ ಶುಕ್ರವಾರವೇ ಬರುತ್ತೆ. ಹಾಗಾಗಿ ಶ್ರಾವಣ ಮಾಸ ಅಂದ ತಕ್ಷಣವೇ ಶುಕ್ರವಾರ ಈ ವರಮಹಾಲಕ್ಷ್ಮಿಯ ಲಕ್ಷ್ಮಿಯನ್ನು ಪೂಜೆ ಮಾಡುವಂಥದ್ದು ಹೇಳುವಂಥ ಅರ್ಥ. ಹಾಗಾಗಿ ಎಷ್ಟೋ ಸಲ ನಿದ್ರೆಗೆಟ್ಕೊಂಡು ಏನೋ ಒದ್ದಾಟ ಮಾಡಿ ಮನಸ್ಥಿತಿ ಹಾಳು ಮಾಡಿಕೊಂಡು ಯಾರ ಹತ್ರ ಗಲಾಟೆ ಮಾಡಿಕೊಂಡು ಅಥವಾ ದುಡ್ಡಿಲ್ಲ ಕಾಸಿಲ್ಲ ಏನೋ ಒಂದಷ್ಟು ಸಾಲಾಗಿಲ್ಲ ಮಾಡಿಕೊಂಡು ಇನ್ನೊಬ್ಬರ ಹತ್ರ ಫೋನನ್ನು ತೊಂದರೆ ತೆಗೆದುಕೊಂಡು ಹಾಗೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಏನು ಭಗವಂತ ಕೊಟ್ಟಿದ್ದಾನೋ ಕೃಷ್ಣಾರ್ಪಣ ಬುದ್ಧಿಯಿಂದ, ಯಾಕಂದರೆ ಆ ಭಗವಂತನಿಗೆ ಎಲ್ಲವೂ ಕೂಡ ಗೊತ್ತಿರ್ತದೆ, ಅವನ ಹತ್ರ ಎಲ್ಲ ಇಷ್ಟು ಕೂಡ ಇರುತ್ತೆ. ಡಾಂಬಿಕವಾಗಿ ಇಲ್ಲದೇ ಇದ್ದ ಹಾಗೆ ಮಾನಸಿಕವಾದಂತಹ ಒಂದು ರೀತಿಯಿಂದ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡುವಂಥ ಒಂದು ಪ್ರಯತ್ನ ಮಾಡೋಣ. ಮತ್ತು ವ್ರತ ಅಂತಂದರೆ ನಿಯಮವಾಗಿ ಮಾಡಿ ಅಂತ ಹೇಳಲಿಕ್ಕೆ ಇದಿಷ್ಟನ್ನೆಲ್ಲ ಹೇಳಿದೆ. ವ್ರತ ಅಂತಂದರೆ ಹೇಗೇಗೋ ಎಲ್ಲೆಲ್ಲೋ ಮಾಡುವಂಥದ್ದಲ್ಲ. ಶುಚಿಃ ಕುರ್ಯಾತ್ ಕಾಲೇ ಕುರ್ಯಾತ್ ಅಂತ ಹೇಳಿ ಧರ್ಮಶಾಸ್ತ್ರದಲ್ಲಿ ಹೇಳುತ್ತದೆ. ಶುಚಿಃ ಕುರ್ಯಾತ್ ಅಂದರೆ ಶುಚಿಯಾಗಿ ಮಾಡಬೇಕು ಹೇಳುವಂಥದ್ದು. ಕಾಲೇ ಕುರ್ಯಾತ್ ಅಂದರೆ ಸರಿಯಾದಂಥ ಒಂದು ಸಮಯದಲ್ಲಿ, ಅಂದರೆ ಶ್ರಾವಣ ಮಾಸದಲ್ಲೇ ಮಾಡಿ ಅಂತ. ಕಾಲೇ ಅಂತಂದರೆ ಅದಕ್ಕೆ ಅಂತಹ ತೀರ ಒಂದೊಂದು ನಿಮಿಷವೂ ಚೆಕ್ ಮಾಡಿ ನೋಡುವಂಥದ್ದಲ್ಲ. ಯಾಕಂದರೆ ವ್ರತಗಳಿಗೆ ಒಂದು ಸಾಮಾನ್ಯವಾದಂಥ ಶುಭವಾದಂಥ ಲಗ್ನದಲ್ಲಿ ಮಾಡಿ ಅಂತ ಹೇಳಬೇಕೆ ಬಿಟ್ಟರೆ ಅದಕ್ಕೆ ಒಂದೊಂದು ನಿಮಿಷವೂ ಕೂಡ ಬಹಳ ಮುಖ್ಯವಾದಂಥದ್ದಲ್ಲ. ಆ ದಿವಸಕ್ಕೆ ವಿಶೇಷವಾದಂಥ ಮಹತ್ವ. ಆ ದಿವಸದಲ್ಲಿ ವ್ರತವನ್ನು ಮಾಡಿದರೆ ಸಂಪೂರ್ಣವಾದಂಥ ಫಲ ಹೇಳುವಂಥದ್ದು ನಮಗೆ ಸಿಗ್ತದೆ. ಹಾಗೆ ಇನ್ನು ವ್ರತದ ಪ್ರಭಾವ ಏನು ಎಂಬುದನ್ನು ನಾವು ಗಮನಿಸಬೇಕು. ನೋಡಿ, ವ್ರತದ ಪ್ರಭಾವ ಮನುಷ್ಯನಿಗೆ ಯಾವುದೋ ಒಂದು ಇಚ್ಛೆ ಅಂತ ಹೇಳಿ ಇರ್ತದೆ. ಮನುಷ್ಯನಿಗೆ ಯಾವುದೋ ಒಂದು ಪಡಿಬೇಕು, ಅಥವಾ ಈ ವರ್ಷ 2026ನೇ ಇಸ್ವಿಯಲ್ಲಿ ನಾವು ಇಂತಹ ಒಂದು ಸಂಕಲ್ಪ ಮಾಡ್ತಾ ಇದ್ದೇವೆ, 2027ನೇ ಇಸ್ವಿಗೆ ಇಂತಹ ಸಂಕಲ್ಪ ಪರಿಪೂರ್ಣವಾಗಿ ಬಗೆಹರಿಬೇಕು, ಅಥವಾ ನಮಗೆ ಸಂಕಲ್ಪ ಸಿದ್ಧಿಯಾಗಬೇಕು ಅಂತಿದ್ದರೆ ಅಂತಹ ಸಂಕಲ್ಪ ಸಿದ್ಧಿಯಾಗಲಿಕ್ಕೆ, ಯಾಕಂದರೆ ವರಮಹಾಲಕ್ಷ್ಮಿಗೆ ಏನಕ್ಕಷ್ಟು ಪ್ರಾಧಾನ್ಯವನ್ನು ಕೊಡ್ತಾರೆ ಅಂತಂದರೆ ಜಗತ್ತಿನಲ್ಲಿ ಎಲ್ಲವೂ ಕೂಡ ಲಕ್ಷ್ಮಿಯ ಸ್ವರೂಪವೇ.
ಯಾಕಂದರೆ ಶಾಂತಿ, ವಿದ್ಯೆ, ಅದರ ಜೊತೆಗೆ ನಾವು ಕಾಣುವಂತಹ ಶಕ್ತಿ, ಮನಸ್ಸು, ಬುದ್ಧಿ ಇವೆಲ್ಲವೂ ಕೂಡ ಲಕ್ಷ್ಮಿಯ ಸ್ವರೂಪವೇ. ಹಾಗಾಗಿ ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಎಂಬುದಾಗಿ ಶಾಸ್ತ್ರಗಳಲ್ಲಿ ಹೇಳ್ತದೆ. ಅರ್ಥ ಏನಂತಂದರೆ, ಈ ಜಗತ್ತಿನಲ್ಲಿ ಕಾಣುವಂಥ ಎಲ್ಲ ಶಕ್ತಿಗಳು ಅಂತ ನಾವು ಏನೇನು ಅಂದ್ಕೊಳ್ತೇವೆ ಅದೆಲ್ಲ ಲಕ್ಷ್ಮಿ ಅಂತಲೇ ನಾವು ಕಾಣಬೇಕು. ಜಗತ್ತಿನಲ್ಲಿ ಒಂದು ದಿವಸ ಪೂಜೆ ಮಾಡಿ ಆ ಲಕ್ಷ್ಮಿಯನ್ನು ಮಾಡದೆ ಹೇಳುವಂಥದ್ದಲ್ಲ. ಹಾಗೆ ವಿಡಿಯೋ ಕೊನೆಯಲ್ಲಿ ಒಂದಷ್ಟು ಟಿಪ್ಸನ್ನು ಕೂಡ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ಸ್ವಲ್ಪ ಸಮಯ ಉದ್ದಾಗಬಹುದು ವಿಡಿಯೋಕ್ಕೆ, ಆದರೆ ಏನಕ್ಕೆ ಇದನ್ನು ವಿಶೇಷವಾಗಿ ಹೇಳಬೇಕು ಅಂತಂದರೆ, ಒಂದಷ್ಟು ಸಮಸ್ಯೆಗಳನ್ನು ನಾವಾಗೇ ತಂದುಕೊಳ್ತಾ ಇರ್ತೇವೆ. ಅದನ್ನು ತಂದುಕೊಳ್ಬಾರದು ಹೇಳುವಂಥ ಉದ್ದೇಶ. ಯಾಕಂದರೆ ನಮ್ಮೊಂದು ವಿಡಿಯೋ ಮಾಡಿ ನಾವು ಅಪ್ಲೋಡ್ ಮಾಡಿದ ತಕ್ಷಣವೇ ಏನೋ ನಮಗೇನೋ ದೊಡ್ಡ ಲಾಭ ಇದೆ ಹೇಳುವಂಥದ್ದು ಅರ್ಥ ಅಲ್ಲ. ಯಾಕಂದರೆ ಎಷ್ಟೋ ಜನ ಆಡಂಬರವಾಗಿ ಮಾಡ್ತಾರೆ, ಅದರಿಂದ ಇನ್ನೂ ಕೂಡ ಸಮಸ್ಯೆ ಆಗುತ್ತೆ. ಎಷ್ಟೋ ಸಲ ಸಾಲ ಮಾಡಿಕೊಂಡು ದುಡ್ಡು ತೆಗೆದುಕೊಂಬಂದು ವ್ರತವನ್ನು ಪೂಜೆನೆಲ್ಲ ಮಾಡ್ತಾರೆ. ನಾನು ಹೇಳಿದ್ದು ಹಾಗೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಭಗವಂತ ಏನು ನಮಗೆ ಶಕ್ತಿ ಕೊಟ್ಟಿದ್ದಾನೋ ಆ ಶಕ್ತಿಗೆ ಚ್ಯುತಿ ಬರಬಾರದು. ಯಾಕಂದರೆ ನಮ್ಮ ಹತ್ರ ಹಣ ಇದ್ದೂ ನಾವು ಮಾಡದೇ ಇರುವಂತಹ ಮನಸ್ಥಿತಿ ಆಗಬಾರ್ದು. ಮತ್ತು ಮಾಡುವಂತಹ ಒಂದು ಮನಸ್ಥಿತಿಯಿಂದ ಪ್ರೀತಿಯಿಂದ ಮಾಡಬೇಕು. ಏನೇ ಕೊಡಲಿ ನೋಡಿ, 10 ರೂಪಾಯಿ ಬಂದಾಗ ಹೇಗೆ ನಾವು ಪ್ರೀತಿಯಿಂದ ಸ್ವೀಕಾರ ಮಾಡ್ತೇವೋ, ಇನ್ನೊಬ್ಬರಿಗೆ 10 ರೂಪಾಯಿ ಕೊಡುವಾಗ ಅದು 2 ಪಟ್ಟು ಪ್ರೀತಿಯಿಂದ ನಾವು ಅದನ್ನು ಸ್ವೀಕಾರ ಮಾಡಬೇಕು. ನೊಂದ್ಕೊಂಡು ಕೊಡಬಾರ್ದು. ಓಹೋ ಇಷ್ಟೊಂದು ನಾನು ಇಷ್ಟು ಹೂವಿಗೆ ಖರ್ಚಾಗೋಯ್ತಪ್ಪ, ಇಷ್ಟು ಹಣ್ಣಿಗೆ ಖರ್ಚಾಗೋಯ್ತು, ಅಥವಾ ಇಷ್ಟು ಅಲಂಕಾರಕ್ಕೆಲ್ಲ ಖರ್ಚಾಯಿತು ಅವಳೆಲ್ಲ ಮನಸ್ಸಿಗೆ ಯೋಚನೆ ಮಾಡಿಕೊಂಡು ಪೂಜೆ ಮಾಡಿದ್ರೆ ಖಂಡಿತ ಫಲ ಬರೋದಿಲ್ಲ. ನಿಮ್ಮ ಮನಸ್ಸೆಲ್ಲಿರತ್ತೆ ಕೇಳಿದ್ರೆ ದೇವರ ಕಡೆಗಿರಲ್ಲ, ಮಾಡುವಂತಹ ಆ ಲಕ್ಷ್ಮಿ ಕಡೆಗಿರುವುದಿಲ್ಲ, ಆ ಸಂಪತ್ತಿನ ಕಡೆಗಿರುವುದಿಲ್ಲ, ನಿಮ್ಮ ಸಂಕಲ್ಪದ ಕಡೆಗಿರುವುದಿಲ್ಲ, ಅಥವಾ ನಿಮ್ಮ ಗೋಲ್ ಎಲ್ಲಿ ರೀಚ್ ಆಗಬೇಕು ಅದ್ರ ಕಡೆಗಿರುವುದಿಲ್ಲ. ನಿಮ್ಮದೆಲ್ಲ ಎಲ್ಲೋಯ್ತು, ಮಾರ್ಕೆಟಿಗೆ ಹೋಯ್ತು, ಅಥವಾ ಇನ್ನೊಬ್ಬರಿಗೆ ಹೋಯ್ತು, ಅಥವಾ ಆಟೋದಲ್ಲಿ ಬಂದು ಆಟೋದವನೇನೋ ತುಂಬ ದುಡ್ಡು ತಗೊಂಬಿಟ್ಟ. ಇಂತಹ ಈ ಮನಸ್ಥಿತಿ ನಮಗೆ ಪೂಜೆ ಮಾಡುವಾಗ, ವ್ರತವನ್ನು ಮಾಡುವಾಗ ಬಂದರೆ ಖಂಡಿತವಾದಂತಹ ಉತ್ತಮವಾದಂಥ ಫಲ ಬರುವುದಿಲ್ಲ. ಅದರಿಂದ ಫಲ ಬಂದೇ ಬರುತ್ತೆ. ಯಾವುದಾಗತ್ತೆ? ತಾಮಸಿಕವಾದಂಥ ಫಲ ಬರುತ್ತೆ. ಯಾಕಂದರೆ ಸಾತ್ವಿಕವಾದಂತಹ ಫಲ, ರಾಜಸವಾದಂತಹ ಫಲ, ತಾಮಸವಾದಂಥ ಫಲ ಎಂಬುದಾಗಿ 3 ಫಲಗಳನ್ನು ನಿರೂಪಣೆ ಮಾಡಿದ್ದಾರೆ. ಇದೆಲ್ಲ ನಾನು ಹೇಳುವಂಥದ್ದಲ್ಲ, ಹಿಂದೆ ಧರ್ಮಶಾಸ್ತ್ರ ಗ್ರಂಥಗಳು ಫಲಗಳ ವಿಂಗಡಣೆಯನ್ನು ಮಾಡುವಾಗ ಹೇಳಿದ್ದಾರೆ. ಹಾಗಾಗಿ ಆ ತರಹ ತಾಮಸಿಕವಾದಂಥ ಫಲ ಬರದೇ ಏನೂ ಹೋಗುವುದಿಲ್ಲ. ಹಾಗಾಗಿ ನಾವು ಮಾಡುವಂತಹ ಪೂಜೆ ವ್ರತಗಳಲ್ಲಿ ಸಾತ್ವಿಕವಾದಂಥ ಫಲ ವೃದ್ಧಿಯಾಗಲಿ ಅಂಥೇಳಿ ಮಾಡಬೇಕು. ಆ ಸಾತ್ವಿಕವಾದಂಥ ಫಲ ಅಂತಂದರೆ ಮನಸ್ಸನ್ನು ಕೇಂದ್ರೀಕೃತ ಮಾಡಿಕೊಂಡು ಇದ್ದು ಭಾವಂ ತದ್ಭವತಿ, ನಮ್ಮ ಭಾವನೆಯನ್ನು ಭಗವಂತನ ಕಡೆಗಿಟ್ಟು, ಭಗವಂತ ನನಗೆ ಅನುಗ್ರಹ ಮಾಡು, ನೀನು ಸಮೃದ್ಧಿ ಉಂಟು ಮಾಡು, ನನ್ನಿಂದ 10 ಜನಕ್ಕೆ ಉದ್ಧಾರ ಮಾಡುವಂಥ ದಾರಿ ತೋರಿಸು, 4 ಜನಕ್ಕೆ ಉದ್ಯೋಗವನ್ನು ಕೊಡುವಂಥ ಒಂದು ಶಕ್ತಿಯನ್ನು ಕೊಡು, ನೀನು ಏನು ಕೊಟ್ಟಿದೆಯೋ ಅಲ್ಪವಾದಂಥದ್ದು ನಿನಗೆ ಸಮರ್ಪಣೆ ಮಾಡಿದ್ದೇವೆ ಭಗವಂತ, ಇದು ನನ್ನದು ಏನಿಲ್ಲ, ಇನ್ನು ಮುಂದೆ ಚೆನ್ನಾಗಾಗುವ ನೀನು ನಡೆಸು ಅಂಥೇಳಿ ಆ ಭಗವಂತನ ಮೇಲೆ ಭಾರ ಹಾಕಿ ಪೂಜೆಯನ್ನು ವ್ರತವನ್ನು ಮಾಡುವಂಥದ್ದು. ಹಾಗೆ 2ನೇ ವ್ರತದ ಪ್ರಭಾವದಿಂದ ನಾವು ಅಂದ್ಕೊಂಡಂಥದ್ದಾಗತ್ತೆ. ವರಮಹಾಲಕ್ಷ್ಮಿ ಅಂತೇಳಿ ಹೆಸರಲ್ಲೇ ಇದ್ದ ಹಾಗೆ ವರವನ್ನು ಕೊಡ್ತಾಳೆ. ವರ ಅಂತಂದರೆ ನಾವು ಏನೇನು ಕೇಳ್ತೇವೆಯೋ ಅದು ಇದು ಅಂತೇನಿಲ್ಲ. ನೀವು ಮನೆ ಕಟ್ಟೋದು ಕೇಳಿ, ಭೂಮಿ ಕೇಳುವಂಥದ್ದು ಕೇಳಿ, ಯಾವುದಾದ್ರೂ ಪರವಾಗಿಲ್ಲ, ಎಲ್ಲದಕ್ಕೂ ಕೂಡ ವ್ರತ ಅಂಥೇಳಿ ಹೇಳ್ತಾರೆ, ವರ ಅಂಥೇಳಿ ಹೇಳ್ತಾರೆ. ಆ ವ್ರತ ಮತ್ತು ವರಗಳು 2 ಒಂದು ಹತ್ತಿರದ ಒಂದು ಪದಗಳು. ಹಾಗಾಗಿ ನಾವು ವ್ರತವನ್ನು ಮಾಡಿದರೆ ನಮಗೆ ವರ ಸಿಗುತ್ತದೆ ಹೇಳುವಂಥದ್ದು. ವ್ರತದ ಪ್ರಭಾವವೇ ನಮಗೂ ವರ ಸಿಗುವಂಥ ಅವಕಾಶಗಳು. ಅದರಲ್ಲೂ ಕೂಡ ಲಕ್ಷ್ಮಿ ವರ ಕೊಟ್ಟರೆ ಎಲ್ಲರಿಗೂ ಕೂಡ ಸಂಪತ್ತು ಗೊತ್ತಿದೆ ನಿಮಗೆ. ಹಾಗಾಗಿ ಅನೇಕ ರೀತಿಯಾದಂಥ ಸಂಪತ್ತುಗಳಿದೆ, 1-2 ಸಂಪತ್ತಲ್ಲ. ಹಾಗಾಗಿ ಲೌಕಿಕವಾದಂಥದ್ದು, ಅಲೌಕಿಕವಾದಂಥದ್ದು, ಹಾಗಾಗಿ ಬಹಳಷ್ಟು ಸಂಪತ್ತಿದೆ. ಆ ಸಂಪತ್ತನ್ನು ಭಗವತಿಯು ಅನುಗ್ರಹ ಮಾಡ್ತಾ ಇದ್ದಾಳೆ. ಇವತ್ತು ನಾವೊಂದು ವಿಡಿಯೋ ಮಾಡ್ತಾ ಇದ್ದೇವೆ, ನೀವು ಶ್ರವಣ ಮಾಡ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ ಅಂತಂದರೆ ಅದು ಒಂದು ಸಂಪತ್ತೇ. ಅದು ಗಮನಿಸ್ಕೊಳ್ಬೇಕು. ಎಷ್ಟೋ ಜನಕ್ಕೆ ಇವತ್ತಿನ ದಿವಸ ಎಲ್ಲವನ್ನು ಕೂಡ ಕೊಟ್ಟು ಭಗವಂತ ಸರಿಯಾದಂಥ ಕಿವಿ ಕೇಳದೇ ಇರಬಹುದು, ಸರಿಯಾಗಿ ಸ್ಪಷ್ಟವಾಗಿ ಮಾತಾಡ್ಲಿಕ್ಕೆ ಬರದೇ ಇರಬಹುದು, ಇನ್ನೇನೋ ಅನಾರೋಗ್ಯ ಇರಬಹುದು, ಹೀಗೆಲ್ಲ 100 ಥರ ಇರುತ್ತಲ್ವ. ಹಾಗಾಗಿ ಇದು ಒಂದು ಸಂಪತ್ತಿನಲ್ಲೇ ಬರುತ್ತೆ. ಸಂಪತ್ತು ಅಂದರೆ ಕೇವಲ ಹಣ ಹೇಳುವಂತಹ ವ್ಯಾಮೋಹ ಆಗಲಿ ಅಥವಾ ಹಣ ಹೇಳುವಂತಹದ್ದಷ್ಟೇ ಅಲ್ಲ, ಇವತ್ತು ಸಮಯಕ್ಕೂ ಕೂಡ ಒಂದು ಸಂಪತ್ತು ಎಂಬುದಾಗಿ ಕರೀತಾರೆ. ಅದಕ್ಕೆ ಒಂದು ಕಡೆ ಸ್ಮೃತಿಯಲ್ಲಿ ಸಮಯ ಹಾಳು ಮಾಡೋದು ದೋಷ ಎಂಬುದಾಗಿ ಹೇಳಿದ್ದಾರೆ. ಇರಲಿ, ಒಟ್ಟಿನಲ್ಲಿ ಅದರ ಪ್ರಭಾವ ನಮಗೆ ಒಂದು ವರವೂ ಕೂಡ ಸಿಗತ್ತೆ ಎಂಬುದನ್ನು ತಿಳ್ಕೊಳ್ತಾ, ಹಾಗೆ ಮುಂದೆ ಬಹಳಷ್ಟು ಇದಕ್ಕೆ ಗೊಂದಲಗಳಿದೆ ನೋಡಿ. ಈ 2026ರಲ್ಲಿ ಯಾವಾಗ ನಾವು ವ್ರತ ಮಾಡಬೇಕು ಅಂಥೇಳಿ ಬಹಳ ಜನ ಕೇಳಿದ್ದಾರೆ. ನಾನು ಕೂಡ ಇದ್ರ ಬಗ್ಗೆ ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸಿ ಕೆಲವೊಂದಷ್ಟು ಈ ಪಂಚಾಂಗಕರ್ತರು ನೋಡಿ ಬರೆದಿದ್ದಾರೆ. ಉದಾಹರಣೆಗೆ ಒಂಟಿಕೊಪ್ಪಲ ಪಂಚಾಂಗದಲ್ಲಿ 21ನೇ ತಾರೀಕು ಶುಕ್ರವಾರ ಬರೆದಿದ್ದಾರೆ. ಹಾಗೆ ಬಗ್ಗೋಣ ಪಂಚಾಂಗದಲ್ಲೂ ಕೂಡ 21ನೇ ತಾರೀಕಿಗೆ ಬರೆದಿದ್ದಾರೆ. ಇನ್ನು ಧಾರ್ಮಿಕ ಪಂಚಾಂಗದಲ್ಲಿ 28ನೇ ತಾರೀಕಿಗೆ ಬರೆದಿದ್ದಾರೆ. ಹೀಗೆಲ್ಲ ಅನೇಕ
ಗೊಂದಲಗಳಿದೆ. ಅರ್ಥ ಏನಂತಂದರೆ, ಪಂಚಾಂಗ ಕರ್ತೃ ಒಂದು ಹಂತಕ್ಕೆ ಇದನ್ನೆಲ್ಲ ನೋಡಿ ಸರಿಯಾಗಿ ನೋಡಿ ಬರೆದಿರ್ತಾರೆ. ಇನ್ನು ನಮಗೆ ಈ ಕ್ಯಾಲೆಂಡ್ರು ಇತ್ಯಾದಿಗಳೆಲ್ಲ ಅಷ್ಟೊಂದು ಮಹತ್ವವಾದದ್ದಲ್ಲ. ಅಂದರೆ ಇದನ್ನೆಲ್ಲ ಬಹಳಷ್ಟು ಸೂಕ್ಷ್ಮವಾಗಿ ಅವರ ವಂಶ ಪಾರಂಪರ್ಯವಾಗಿ ಪಂಚಾಂಗ ಕ್ರಮವನ್ನು ನೋಡ್ಕೊಂಡು ಬರೆದಿರ್ತಾರೆ. ಆದರೂ ಕೂಡ ಕೆಲವೊಂದು ಸಲ ವ್ಯತ್ಯಾಸವು ಬರಬಹುದು. ಯಾವುದನ್ನಾದರೂ ಕೂಡ ಬಹಳಷ್ಟು ನಾವು ಆಳವಾಗಿ ಅಧ್ಯಯನ ಮಾಡಿದಾಗ ಆ ಸ್ಪಷ್ಟತೆ ಹೇಳುವಂಥದ್ದು ತಿಳ್ಕೊಳ್ತದೆ. ನೋಡಿ, ಕೆಲವೊಂದು ಗ್ರಂಥಗಳನ್ನು ನಾವು ಯೋಚನೆ ಮಾಡ್ತಾ ಹಾಗಾಗಿ ಶಾಸ್ತ್ರೀಯವಾದಂಥ ಒಂದು ದಿನಾಂಕವನ್ನು ತಿಳಿಸುವಂಥ ಒಂದು ಪ್ರಯತ್ನ ಮಾಡೋಣ. ಒಂದು ಕಡೆಗೆ ಶುಕ್ಲೇ ಶ್ರಾವಣಿಕೆ ಮಾಸೆ ಪೌರ್ಣಮೋಪಾಂತ್ಯ ಭಾರ್ಗವೇ ವರಮಹಾಲಕ್ಷ್ಮಿಯ ವ್ರತಂ ಕಾರ್ಯಂ ಎಂಬುದಾಗಿ ಹೇಳಿದ್ದಾರೆ. ಇದರ ಅರ್ಥ ಏನಂತಂದರೆ, ಸಂಸ್ಕೃತ ಸ್ವಲ್ಪ ಕಷ್ಟ ಆಗ್ಬೋದು ಅರ್ಥ ನಿಮಗೆ. ಅರ್ಥ ಏನಂತಂದರೆ, ಪೂರ್ಣಿಮಾ ಉಪಾಂತ್ಯ, ಪೂರ್ಣಿಮಾ ಅಂತಂದರೆ ಹುಣ್ಣಿಮೆ ಹೇಳುವಂಥ ಅರ್ಥ. ಹುಣ್ಣಿಮೆಯ ಹಿಂದೆ ಬರುವಂಥ ಒಂದು ಶುಕ್ರವಾರ ಈ ವ್ರತವನ್ನು ಮಾಡಬೇಕು ಅಂತ. ಅಂದರೆ 2ನೇ ವಾರ ಹೇಳುವಂಥ ಅರ್ಥ ಅಲ್ಲ, ಹುಣ್ಣಿಮೆ ಹಿಂದೆ ಬರುವಂಥ ಶುಕ್ರವಾರ ಮಾಡಬೇಕು ಅಂತ ಈ ಗ್ರಂಥದಲ್ಲಿ ತಿಳಿಸಿದ್ರು. ಅಂದ್ರೇನು, ಶುಕ್ರವಾರ ಹುಣ್ಣಿಮೆ ಹಿಂದೆ ಬಂದಾಗ ಮಾಡೋದು ಬಹಳ ಒಳ್ಳೆಯದು ಅಂತೇಳಿ. ಆದರೆ ಈ ಸಲ ಏನಾಗಿದೆ, ಹುಣ್ಣಿಮೆ ಹೇಳುವಂಥದ್ದು 28ನೇ ತಾರೀಕಿಗೆ ಶುಕ್ರವಾರವೇ ಬಂದಿದೆ. ಅಂದರೆ ಈ ವಾರ ಆ ಶುಕ್ರವಾರವೇ ಹುಣ್ಣಿಮೆ ಬಂದಾಗ ಏನು ಮಾಡಬೇಕು ಹೇಳುವಂಥದ್ದನ್ನು ಗ್ರಂಥಗಳಲ್ಲಿ ಹೇಳ್ತಾರೆ ನೋಡಿ. ಯದಾ ಪೂರ್ಣಿಮಾಯಾಮೇವ ಭೃಗುವಾರ ಸಂಭವತಿ ತಸ್ಮಿನ್ನೇವ ದಿನೇ ವರಲಕ್ಷ್ಮೀ ವ್ರತಂ ಕಾರ್ಯಂ ನ ಉಪಾಂತ ಭಾರ್ಗವ ದಿನೇ. ಅಂದರೆ ಯಾವಾಗ ಪೂರ್ಣಿಮಾ ದಿನವೇ ಶುಕ್ರವಾರ ಪ್ರಾಪ್ತವಾಗುತ್ತದೆಯೋ ಅಂದೇ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವುದು. ಉಪಾಂತ ಶುಕ್ರವಾರವಲ್ಲ. ಉಪಾಂತ್ಯ ಅಂತಂದರೆ ಹಿಂದೆ ಬರುವಂಥ ಶುಕ್ರವಾರ ಹೇಳುವಂಥ ಅರ್ಥ. ಹಾಗಾಗಿ ಈ ಗ್ರಂಥಗಳ ಪ್ರಕಾರವಾಗಿ ನಾವು 21ನೇ ತಾರೀಕಿಗೆ ವ್ರತವನ್ನು ಮಾಡಬೇಕು ಹೇಳುವಂಥದ್ದನ್ನು ಅಷ್ಟೊಂದು ಧರ್ಮಶಾಸ್ತ್ರಗಳಲ್ಲಿ ಒಪ್ತಾ ಇಲ್ಲ. ಹಾಗೆ ಯಸ್ಮಿನ್ ವೈ ಶ್ರಾವಣೇ ಮಾಸಿ ಶುಕ್ಲಾಂತು ಭೃಗುರ್ದಿನೇ ಪ್ರಾರಭ್ಯ ತದ್ವ್ರತಂ ಮಹಾಲಕ್ಷ್ಮಿಯ ಯಥಾ ತುಮಭಿಹಿ ಎಂಬುದಾಗಿ ಕೌಮುದಿ ಹೇಳುವಂಥ ಒಂದು ಗ್ರಂಥದಲ್ಲಿ ಹೇಳಿದೆ. ಅರ್ಥ ಏನಂತಂದರೆ, ಈ ಹುಣ್ಣಿಮೆ ದಿವಸವೇ ನಮಗೆ ಶುಕ್ರವಾರ ಬಂದಿದೆ ಎಂಬುದನ್ನು ನಾವು ತಿಳ್ಕೊಳ್ತಾ ಇದ್ದರೆ ಆ ದಿವಸವೇ ಈ ವ್ರತವನ್ನು ಮಾಡುವಂತಹದ್ದು ಬಹಳ ಉತ್ತಮವಾದಂಥದ್ದು. ಅಂದರೆ ಹುಣ್ಣಿಮೆ ಹಿಂದೆ ಬರುವಂತಹ ಶುಕ್ರವಾರ, ಅಂದರೆ ಅದರ ಹಿಂದೆ ಬರುವಂಥ ಶುಕ್ರವಾರ ಬಹಳ ಒಳ್ಳೆಯದು. ಅಂದರೆ ಶ್ರಾವಣ ಮಾಸದಲ್ಲಿ ಶುಕ್ರವಾರ ಬರುತ್ತಲ್ವ, ಸಾಮಾನ್ಯವಾಗಿ ಎಷ್ಟೋ ಸಲ 2ನೇ ಶುಕ್ರವಾರವೂ ಬರುತ್ತೆ. ಆ 2ನೇ ಶುಕ್ರವಾರ 3ನೇ ಶುಕ್ರವಾರ ಹೇಳುವಂಥದ್ದಲ್ಲ, ಹುಣ್ಣಿಮೆಯ ಪೂರ್ವದಲ್ಲಿ ಬರುವಂಥ ಹತ್ತಿರ ಇರುವಂಥ ಶುಕ್ರವಾರ ಅಂತ ಹೇಳಿದ್ರು. ಆಯ್ತು, ಈ ಸಲ ಏನಾಗಿದೆ, ಹುಣ್ಣಿಮೆ ದಿವಸವೇ ಶುಕ್ರವಾರ ಬಂದಿದೆ. ಆವಾಗ ಏನು ಮಾಡಬೇಕು ಅಂತಂದರೆ, ಅದಕ್ಕೆ ಈ ಒಂದು ಕೌಮುದಿ ಹೇಳುವಂಥ ಗ್ರಂಥದಲ್ಲಿ ಈ ಒಂದು ಅರ್ಥವನ್ನು ನಾವು ತಿಳ್ಕೊಂಡು ಈ ಧರ್ಮಶಾಸ್ತ್ರದ ರೀತಿಯಲ್ಲಿ 28ನೇ ತಾರೀಕಿಗೆ ಈ ವ್ರತ ಮಾಡುವಂಥದ್ದು ಬಹಳ ಉತ್ತಮ ಹೇಳುವಂತಹ ಒಂದು ತೆರೆಯನ್ನು ಕೂಡ ಕೊಡಬಹುದು. ಯಾಕಂದರೆ ಗೊಂದಲ ಇದೆ, ಕ್ಯಾಲೆಂಡರ್ಲು ಒಂಥರ ಹಾಕ್ತಾರೆ, ಯೂಟ್ಯೂಬಲ್ಲಿ ಒಬ್ಬರು ಒಂದೊಂಥರ ಹೇಳ್ತಾರೆ. ಯಾಕಂದರೆ ಇನ್ನೊಬ್ಬರು ಸಂಖ್ಯಾಶಾಸ್ತ್ರದವರು ಸಂಖ್ಯೆ ಇಷ್ಟೆಲ್ಲ ಚೆನ್ನಾಗಿದೆಯಪ್ಪ ಈ ದಿವಸ ಮಾಡಿ ಹೇಳ್ತಾರೆ. ಸಂಖ್ಯಾಶಾಸ್ತ್ರದಲ್ಲಿ ಇದೆಲ್ಲ ಹೇಳುವಂಥದ್ದಲ್ಲ. ಸಂಖ್ಯಾಶಾಸ್ತ್ರವೇ ಬೇರೆ ವಿಭಾಗಗಳು, ನಾವು ವ್ರತಕಥೆಯನ್ನು ಮಾಡುವಂಥ ವಿಭಾಗವೇ ಬೇರೆ. ಯಾಕಂದರೆ ವ್ರತಕ್ಕೆ ಸಂಬಂಧವಾದಂಥ ಧರ್ಮಶಾಸ್ತ್ರಗಳು, ಅನೇಕ ಗ್ರಂಥಗಳು, ಪುರಾಣಗಳು ಇದನ್ನೆಲ್ಲ ಅಧ್ಯಯನ ಮಾಡಿಕೊಂಡು ಇದ್ರ ಬಗ್ಗೆ ಸಮಗ್ರವಾಗಿ ಅಧ್ಯಯನ ಮಾಡಿ ಹೇಳಬೇಕು. ಸುಮ್ಮನೆ ಸಂಖ್ಯಾಶಾಸ್ತ್ರದಲ್ಲಿ ನೋಡಪ್ಪ 3ನೇ ಸಂಖ್ಯೆ ಬಂದಿದೆ ಮಾಡು ಹೇಳುವಂಥದ್ದಲ್ಲ. ಹಾಗಾಗಿ ವ್ರತಗಳಿಗೆಲ್ಲ ಭಾಳಷ್ಟು ಧಾರ್ಮಿಕ ಧರ್ಮ ಗ್ರಂಥ ವರಮಹಾಲಕ್ಷ್ಮಿ ಹಬ್ಬದ ವ್ರತದ ಮುಂದುವರೆದಂಥ ಒಂದು ಭಾಗ. ಹಾಗೆ ಶಾಸ್ತ್ರೀಯವಾಗಿ ನಾವು 28ನೇ ತಾರೀಕಿಗೆ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಅಥವಾ ವ್ರತವನ್ನು ಮಾಡಬೇಕು ಎಂಬುದಾಗಿ ತಿಳ್ಕೊಂಡ ಹಾಗಾಯಿತು. 28ಕ್ಕೆ ಶಾಸ್ತ್ರೀಯವಾದಂಥ ಪಕ್ಷ. ನೀವೊಂದ್ಸಲ ಯೋಚನೆ ಮಾಡ್ತಾ ಇರಬಹುದು, 28ನೇ ತಾರೀಕಿಗೆ ನನಗೆ ಅವಕಾಶ ಇಲ್ಲ, ಏನು ಮಾಡಲಪ್ಪ ಅಂತಂದರೆ ಶುಕ್ರವಾರ ಯಾವ ಶುಕ್ರವಾರವಾಗಿದ್ರೂ ಮಾಡಿ. ನೀವು ಮಾಡದೆ ಬಿಡುವುದಕ್ಕಿಂತ ಯಾವುದೋ ಒಂದು ವ್ರತವನ್ನು ಮಾಡುವಂಥದ್ದು ಉತ್ತಮವಾದಂಥದ್ದು. ಆದರೆ ಶಾಸ್ತ್ರ ಏನು ಹೇಳ್ತದೆ ಎಂಬುದನ್ನು ನಿಮ್ಮ ಒಂದು ವೀಕ್ಷಕರ ಗಮನಕ್ಕೆ ತರುವಂತಹ ಒಂದು ಸಣ್ಣದಾದಂಥ ಒಂದು ಪ್ರಯತ್ನ. ಯಾಕಂದರೆ ನಾವು ಹೇಳುವಂಥದ್ದನ್ನು ಗ್ರಂಥಾಧಾರ ಇರುವಂಥದ್ದು ನಿಮಗೆ ಸಿಗುತ್ತದೆ. ಗ್ರಂಥಾಧಾರಗಳನ್ನು ಅಧ್ಯಯನ ಮಾಡಿದಾಗ ಸಿಗುತ್ತೆ. ಕೇವಲ ಯೂಟ್ಯೂಬಲ್ಲಿ ಹೋಗೋ ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗದೇ ಇರಬಹುದು. ಅನೇಕ ಧರ್ಮಶಾಸ್ತ್ರವನ್ನು ಅಧ್ಯಯನ ಮಾಡುವಂಥ ವ್ಯಕ್ತಿಗಳನ್ನು ಕೇಳಿದ್ರೆ ಇದನ್ನೆಲ್ಲ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗೆ ಒಟ್ಟಿನಲ್ಲಿ 28ನೇ ತಾರೀಕಿಗೆ ಹುಣ್ಣಿಮೆಯೂ ಇದೆ, ಶುಕ್ರವಾರವೂ ಇದೆ, ವ್ರತವನ್ನು ಆಚರಣೆ ಮಾಡೋಣ. ಇನ್ನು ಬಹಳ ಮುಖ್ಯವಾಗಿ ಸಮಯವನ್ನು ನಾವು ಸಾಮಾನ್ಯವಾಗಿ ನಿಗದಿ ಮಾಡಬೇಕು. ಸಮಯವನ್ನು ನಿಗದಿ ಮಾಡಬೇಕು ಅಂತಂದರೆ ವ್ರತಗಳಿಗೆ ಬೆಳಗ್ಗೆ ಸಾಯಂಕಾಲ ಎಲ್ಲವೂ ಕೂಡ ಇದೆ. ಹಾಗೆ ಮನೆಯಲ್ಲೂ ಮಾಡಬಹುದು, ದೇವಸ್ಥಾನದಲ್ಲೂ ಕೂಡ ಮಾಡಿಸಬಹುದು, ನದಿ ತೀರದಲ್ಲೂ ವ್ರತವನ್ನು ಮಾಡಬಹುದು.
ಕೇವಲ ಮನೆಯಲ್ಲೇ ಮಾಡಬೇಕು ಹೇಳುವಂಥದ್ದಿಲ್ಲ, ಎಲ್ಲ ಕಡೆಗೂ ಮಾಡಬಹುದು. ಅಂದರೆ ಎಲ್ಲವೂ ಕೂಡ ಲಕ್ಷ್ಮಿಯ ಸ್ವರೂಪವೇ ಆದದ್ರಿಂದ ನಾವು ಮನೆಯಲ್ಲಿ ಮಾಡುವಂಥದ್ದು ಬಹಳ ಉತ್ತಮವಾದಂಥದ್ದು. ಆದರೆ ನಮ್ಮ ಆಚರಣೆಗಳ ರೀತಿಯಲ್ಲಿ ಸ್ವಲ್ಪ ಸಾಯಂಕಾಲ ಸ್ವಲ್ಪ ಕಡಿಮೆ. ಆದರೆ ಲಕ್ಷ್ಮಿಗೆ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ಗೋಧೂಳಿ ಲಗ್ನವೇ ಬಹಳ ಉತ್ತಮವಾದಂಥದ್ದು. ಲಕ್ಷ್ಮಿಯ ಅನುಗ್ರಹಕ್ಕೆ, ಲಕ್ಷ್ಮಿಯ ಆಶೀರ್ವಾದಕ್ಕೆ ಸಂಧ್ಯಾಕಾಲ, ಗೋಧೂಳಿ ಲಗ್ನ ಎಲ್ಲ ಬಹಳ ಉತ್ತಮವಾದಂಥದ್ದು. ಹಾಗಾಗಿ ವ್ರತವನ್ನು ಮಾಡಬೇಕು ಅಂತಂದರೆ ಒಂದು 2-3 ಸಮಯವನ್ನು ಇದು ಸಮಯದಲ್ಲಿ ಪ್ರಯತ್ನ ಮಾಡಿ. ಅದಾಗಿಲ್ಲ ಅಂತಾದರೆ ಮತ್ತೆ ಅಷ್ಟು ಬೇಜಾರು ಮಾಡಿಕೊಳ್ಳುವಂಥದ್ದು ಬೇಡ, ಮಾಡಿ ಒಳ್ಳೆಯದಾಗುತ್ತೆ. ಒಟ್ಟಿನಲ್ಲಿ ಶುಕ್ರವಾರವು ಬಹಳ ಉತ್ತಮವಾದಂಥದ್ದು ಎಂಬುದನ್ನು ಕೂಡ ಗಮನಿಸ್ತಾ ನೋಡಿ, 4:15 5:45 ಬಹಳ ಶುಭವಾದಂಥದ್ದು. ಅಂದರೆ ಬ್ರಾಹ್ಮಿ ಮುಹೂರ್ತ ಎಲ್ಲದಕ್ಕೂ ಕೂಡ ಶುಭವಾದಂಥ ಒಂದು ಸಮಯ. ಬ್ರಾಹ್ಮಿ ಮುಹೂರ್ತೆ ಚೋತ್ಥಾಯ ಚಿಂತೆಯೇ ದಾತ್ಮನೋಹಿತಂ. ಅಂದರೆ ನೀವು ಏನೇನು ಕೆಲಸ ಮಾಡ್ತಿರೋ ಅದೆಲ್ಲ ಸಕ್ಸಸ್ಫುಲ್ ಆಗ್ತದೆ ಹೇಳುವಂಥದ್ದು ಅರ್ಥ. ಏನೇನು ಮಾಡಿ ನಿಮ್ಮ ಚಿಂತನೆ ಯಾವ್ಯಾವುದಿದೆಯೋ ಅಲ್ಲೆಲ್ಲ ಒಳ್ಳೆಯದಾಗತ್ತೆ ಹೇಳುವಂಥದ್ದು. ಹಾಗಾಗಿ ಆ ಬ್ರಾಹ್ಮಿ ಮುಹೂರ್ತಕ್ಕೆ ಬಹಳ ವಿಶೇಷವಾದಂಥ ಒಂದು ಶಕ್ತಿ ಇದೆ. ಬ್ರಾಹ್ಮಿ ಎಂಬುದಾಗಿ ಕರೀತಾರೆ ಇದಕ್ಕೆ. ಬ್ರಹ್ಮ ಮುಹೂರ್ತ ಅಲ್ಲ, ಬ್ರಾಹ್ಮಿ ಮುಹೂರ್ತ ಹೇಳುವಂಥ ಅರ್ಥ. ಹಾಗೆ ಎರಡನೇದಾಗಿ ಇನ್ನೊಂದು ಸಿಂಹ ಲಗ್ನ ಸಿಗುತ್ತೆ 6:12 8 ಗಂಟೆ 15 ನಿಮಿಷ. ಇದು ಸ್ವಲ್ಪ ಉತ್ತಮವಾದಂಥ ಸಮಯವೇ. ಈ ಸಮಯದಲ್ಲಿ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡಿ. ಎಷ್ಟೋ ಸಲ ನಮ್ಮ ಹತ್ರ ಬೆಳಗ್ಗೆ ಏಳಲಿಕ್ಕಾಗಲ್ಲ, ಎದ್ದೆಲ್ಲ ತಯಾರಿ ಮಾಡಬೇಕು ಅಂತಂದರೆ ಆದಷ್ಟು ಮಾಡಿ, ಒಂದು ಸಮಯ ಇಟ್ಕೊಂಡು ಈ ಸಮಯದಲ್ಲೋ ಒಟ್ಟಿನಲ್ಲಿ ಮಾಡುವಂಥ ವ್ರತವನ್ನು ಮಾಡಿ. ಆದರೆ ಯಾವುದೇ ವ್ರತವನ್ನು ಮಾಡಿದ್ರೆ ಆ ದಿವಸ ನೀವು ಆದಷ್ಟು ಮನೆಯಲ್ಲೇ ಇದ್ದು ಆ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ, ಎಲ್ಲರ ಜೊತೆಗಿದ್ದು ಒಂದು ಈ ವ್ರತದ ದಿವಸ ಆದರೂ ಸುಖ, ಸಂತೋಷ, ನೆಮ್ಮದಿ, ಮನಸ್ಸಿಗೆ ಒಂದು ಸಮಾಧಾನ ತೆಗೆದುಕೊಂಡಿರಿ. ಯಾಕಂದರೆ ಎಷ್ಟೋ ಸಲ ಏನಾಗುತ್ತೆ, ವ್ರತ ಮುಗಿತಾ ಇರುವ ಹಾಗೆ ಆಫೀಸಿಗೆ ಹೋಗಿಬಿಡುವಂಥದ್ದಾಗುತ್ತೆ. ಬೇರೆ ಯಾವುದೋ ಚಿಂತೆ, ಎಲ್ಲೋ ಒಂದು ಕಡೆಗೆ ಹೋಗಿ ಊಟ ತಿಂಡಿ ಮಾಡುವಂಥದ್ದು, ಇದನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ವ್ರತದ ಸಮಯ ಹೇಳುವಂಥದ್ದು ಆ ಸೂರ್ಯ ಉದಯದಿಂದ ಮುಂದಿನ ದಿವಸ ಸೂರ್ಯೋದಯದ ಬಗ್ಗೆ ನೀವು ಗಮನ ಇಟ್ಕೊಳ್ಬೇಕು. ಯಾಕಂದರೆ ವ್ರತದ ಆಚರಣೆ ಹೇಗೆ ಅಂತಂದರೆ ಒಂದು ದಿವಸದವರೆಗೆ ನೀವು ಲೆಕ್ಕಾಚಾರವಾಗಿ ಇರಬೇಕಾಗತ್ತೆ. ಶುದ್ಧಿಯಾಗಿ ಕಾಯ, ವಾಚ, ಮನಸ, ಇದು 3ರಲ್ಲೂ ಶುದ್ಧಿಯಾಗಿರಬೇಕು. ಕಾಯ ಅಂದರೆ ನಿಮ್ಮ ಶರೀರ ಗೊತ್ತಿದೆ. ವಾಚ ಅಂತಂದರೆ ಮಾತಿನ ರೀತಿಯಲ್ಲಿ ಆದಷ್ಟು ಆ ಮಹಾಲಕ್ಷ್ಮಿಯನ್ನೇ ಧ್ಯಾನ ಮಾಡಿರಬೇಕು. ಇನ್ನು ಮನಸ್ಸಿನಿಂದ ಬೇರೆದನ್ನು ಚಿಂತನೆ ಮಾಡಲಿಕ್ಕೆ ಹೋಗಬಾರ್ದು. ಹೀಗೆ ಹಾಗೆ ಅದು ಇದು ಚಿಂತನೆ ಮಾಡ್ತಾ ಹಿಂದೆ ಹೇಳಿದಾಗ ಯಾವುದು ಬೇರೆ ಥರ ಚಿಂತನೆ ಬರಬಾರ್ದು. ಹಾಗಾಗಿ ಆದಷ್ಟು ಇಂಥ ಸಮಯದಲ್ಲಿ ಮಾಡಿ. ಇನ್ನು ಇದು ಬೆಳಗ್ಗೆ ವ್ರತವನ್ನು ಮಾಡಿ ಸಾಯಂಕಾಲವೂ ಕೂಡ ಆದಷ್ಟು ಒಂದು 5-6 ರೀತಿಯಾದಂತಹ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ. ಒಂದನೇದಾಗಿ ನೋಡಿ, ಸಾಧ್ಯ ಇದ್ದರೆ ಒಂದು ಲಕ್ಷ್ಮೀ ಸಹಸ್ರನಾಮ ಅಂತಿದೆ, ನಿಮಗೆ ಬಂದರೆ ಪ್ರಯತ್ನ, ಇಲ್ಲಾಂದರೆ ಅದು ಸಾಧ್ಯ ಇಲ್ಲ, ಲಲಿತಾ ಸಹಸ್ರನಾಮ ಬಂದರೂ ಪರವಾಗಿಲ್ಲ. ಯಾಕಂದರೆ ಮಹಾಲಕ್ಷ್ಮಿ ಅಂತಂದರೂ ಕೂಡ ಮಹಾಕಾಳಿ, ಮಹಾ ಸರಸ್ವತಿಯ ಸ್ವರೂಪವೇ. ಯಾಕಂದರೆ ತ್ರಿಗುಣಾತ್ಮಕವಾದಂತಹ ಒಂದು ಶಕ್ತಿ ಸ್ವರೂಪಕ್ಕೆ ಮಹಾಲಕ್ಷ್ಮಿ ಎಂಬುದಾಗಿ ಕರೀತಾರೆ. ಕೇವಲ ಲಕ್ಷ್ಮಿ ಅಂತಂದರೆ ಸಂಪತ್ತಿನ ಸ್ವರೂಪ, ಎನರ್ಜಿಯದ ಒಂಥರ, ಮನುಷ್ಯನಿಗೆ ಬೇಕಾದಂತಹ ಎಲ್ಲವನ್ನೂ ಕೊಡುವಂಥ ಶಕ್ತಿ ಇದೆ ಮನುಷ್ಯನಿಗೆ. ಹಾಗಾಗಿ ನಬಂಧು ಮಧ್ಯೆ ಧನಹೀನ ಜೀವನಂ ಎಂಬುದಾಗಿ ಸುಭಾಷಿತಕಾರ ಹೇಳ್ತಾರೆ. ಜಗತ್ತಿನಲ್ಲಿ ನಿಮ್ಮ ಕೈಯಲ್ಲಿ ಸಂಪತ್ತಿಲ್ಲ, ಅಥವಾ ಉತ್ತಮವಾದಂಥ ಮನಸ್ಥಿತಿ ಇಲ್ಲ, ಅಥವಾ 4 ಜನರ ಮುಂದೆ ನೀವು ಕುರೂಪಿಗಳಾಗಿದ್ದರೆ ನಿಮಗೆ ಯಾರೂ ಕೂಡ ಗೌರವ ಕೊಡುವುದಿಲ್ಲ. ಹಾಗಾಗಿ ಈ ಎನರ್ಜಿಯನ್ನು, ಶಕ್ತಿಯನ್ನು ಒಂಥರ ಅದು ಹೇಳ್ತಾರಲ್ಲ, ಅದನ್ನು ಬಾಯಲ್ಲಿ ವರ್ಣನೆ ಮಾಡಲಿಕ್ಕೆ ಆಗುವುದಿಲ್ಲ. ಅಂತಹ ಶಕ್ತಿಯನ್ನು ಲಕ್ಷ್ಮಿ ಅನುಗ್ರಹ ಮಾಡ್ತಾಳೆ. ಹಾಗಾಗಿ ಆದಷ್ಟು ಸಾಯಂಕಾಲದಲ್ಲಿ ಸಹಸ್ರನಾಮವನ್ನು ಹೇಳಿ ಕುಂಕುಮಾರ್ಚನೆ ಮಾಡುವಂಥ ಪ್ರಯತ್ನ ಮಾಡಿ. ಮತ್ತು ಶ್ರೀಸೂಕ್ತ ಮಂತ್ರಗಳು ಅಂತಿದೆ, ಅದನ್ನು ನೀವು ಶ್ರವಣ ಮಾಡಿ. ಯಾಕಂದರೆ ನಮ್ಮದೇ ಮತ್ತೊಂದು ಯೂಟ್ಯೂಬ್ ಚಾನಲ್ಲು ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇವೆ. ಮತ್ತು ಲಕ್ಷ್ಮೀನಾರಾಯಣ ಹೃದಯ ಎಂಬುದಾಗಿದೆ. ಆ ಲಕ್ಷ್ಮೀನಾರಾಯಣ ಹೃದಯವನ್ನು ಕೂಡ ನೀವು ನಿರಂತರವಾಗಿ ಶ್ರವಣ ಮಾಡಿ, ಅದನ್ನು ಕೇಳಿ. ಯಾಕಂದರೆ ಸ್ಥಿರವಾಗಿ ಮಹಾಲಕ್ಷ್ಮಿ ಅನುಗ್ರಹವಾಗ್ತದೆ ಎಂಬುದನ್ನು ಕೂಡ ಸಾಯಂಕಾಲದಲ್ಲಿ ತಿಳಿಸ್ತಾ ಸಾಯಂಕಾಲವೂ ಕೂಡ ನಾವು ಮಾಡಬಹುದು. ಹಾಗೆ ಮಹಾಲಕ್ಷ್ಮಿಗೆ ವಿಶೇಷವಾಗಿ ನೋಡಿ, ನಿಮ್ಮ ಮನೆಯಲ್ಲೇ ಹಿರಿಯರಿಗೆ ಆ ದಿವಸ ಗೌರವ ಕೊಡುವಂಥದ್ದು, ಅಥವಾ ಯಾರಾದರೂ ಪುಟ್ಟದಾದಂಥ ಹೆಣ್ಣುಮಕ್ಕಳಿದ್ದರೆ ಅವರಿಗೇನಾದರೂ ಒಂದು ಸಣ್ಣ ಪುಟ್ಟದಾದಂಥ ವಸ್ತ್ರ, ಬಳೆ, ಅರಿಶಿನ ಕುಂಕುಮ ಕೊಡುವಂಥದ್ದು, ಮುತ್ತೈದೆಯರಿಗೆ ವಿಶೇಷವಾಗಿ ಗೌರವವನ್ನು ಮತ್ತು ಭೋಜನವನ್ನು, ವಸ್ತ್ರಗಳನ್ನೆಲ್ಲ ನೀಡುವಂತಹದ್ದು. ಯಾಕಂದರೆ ಒಂದು ವ್ರತ, ಇನ್ನೊಂದು ದಾನ, ಅದರ ಜೊತೆಗೆ ನಾವು ಕೂಡ ನಿಯಮವಾಗಿರಬೇಕು. ಯಾಕಂದರೆ ನೀವು ಏನೇ ಮಾಡಿ ಅದಕ್ಕೆ ಸಂಬಂಧವಾದಂಥ ದಾನಾದಿಗಳನ್ನು ಕೂಡ ಮಾಡಬೇಕು ಎಂಬುದಾಗಿ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಆವಾಗ ಮಾತ್ರ ಅದು ಸರಿಯಾದಂಥ ಫಲವಾಗುತ್ತೆ. ಯಾಕಂದರೆ ಎಷ್ಟೋ ಸಲ ಅನಿಸುತ್ತೆ, ನಾವು ಉಟ್ಕೊಳ್ಳಿಕ್ಕೆ ಚೆನ್ನಾಗಿರುವಂಥ ವಸ್ತ್ರ, ಸೀರೆ ಬೇಕು, ಯಾರಿಗೋ ಕೊಡಬೇಕು ಅಂತಂದರೆ ಬಹಳ ಕನಿಷ್ಠವಾದಂಥದ್ದನ್ನು ಕೊಡ್ತಾರೆ. ಖಂಡಿತವಾಗೂ ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ಯಾವುದನ್ನು ನಾವು ಭಗವಂತನಿಗೆ ನೀಡ್ತೇವೆಯೋ ಅದೇ ಭಗವಂತ ನಮಗೆ ಕೊಡ್ತಾನೆ. ಪ್ರತಿಯೊಬ್ಬರ ಸ್ವರೂಪದಲ್ಲೂ ಕೂಡ ಭಗವಂತ ನೆಲೆಸಿದ್ದಾನೆ.
ಹಾಗಾಗಿ ನಾವು ಏನೇ ಕೊಡುವಾಗಾದರೂ ಕೂಡ ಅವರ ಸ್ವರೂಪದಿಂದ ಭಗವಂತನಿಗೆ ತಲುಪಿಸ್ತೇವೆ ಹೇಳುವಂಥ ಮನೋಭಾವನೆ ಬೇಕು. ಯಾಕಂದರೆ ನಾವು ಇಷ್ಟ ಹಾಕ್ಕೊಳ್ತೇವೆ ಅಂತಂದರೆ ಇನ್ನೊಬ್ಬರಿಗೆ ಕೊಡುವಾಗ ಅದಕ್ಕಿಂತನೂ ಕೂಡ ಚೆನ್ನಾಗಿರುವಂಥದ್ದು ಕೊಡಬೇಕು. ಆವಾಗ ಭಗವಂತ ನಮಗೂ ಒಳ್ಳೆಯದನ್ನು ಮಾಡ್ತಾನೆ. ಯಾಕಂದರೆ ಎಷ್ಟೋ ಸಲ ಅನಿಸುತ್ತೆ ಯಾರಿಗೂ ಕೊಡೋದಲ್ಲ, ಅದನ್ನು ಯಾವುದೋ ಒಂದು ಕೊಟ್ಟು ಬೇಡ, ಖಂಡಿತವಾಗೂ ಹಾಗೆ ಮಾಡಿದ್ರೆ ನಮಗೆ ಸಿಗುವಾಗೂ ಅದೇ ಥರ ಸಿಗುತ್ತೆ. ಅದಕ್ಕೆ ತಿಳಿದವರು ಪ್ರಾಜ್ಞರು ಏನು ಹೇಳ್ತಾರೆ ಅಂತಂದರೆ ದ್ವಿಗುಣಂ ಎಂಬುದಾಗಿ ಹೇಳ್ತಾರೆ. ಅಂದರೆ ದ್ವಿಗುಣ ಅಂತಂದರೆ ನಾವು ಏನು ಮಾಡ್ತೀವೋ ಅದು 2 ಪಟ್ಟು ಇನ್ನೊಬ್ಬರಿಗೆ ಒಳ್ಳೆಯ ರೀತಿಯಾಗಿ ಕೊಡಬೇಕು. ಕೊಡುವಂಥ ವಸ್ತುಗಳು ಶುದ್ಧವಾಗಿರಬೇಕು, ಯಾಕಂದರೆ ಅದು ಉಪಯೋಗಿಸುವ ಹಾಗಿರಬೇಕು. ವಸ್ತ್ರ ಇರಬಹುದು ಅಥವಾ ಅಕ್ಕಿ, ತೆಂಗಿನಕಾಯಿ, ಬಳೆ, ಏನೇ ಕೊಡಿ. ಮಂಗಲ ದ್ರವ್ಯಕ್ಕೆ 10 ಅದಕ್ಕೆ ದ್ರವ್ಯಗಳನ್ನು ಹೇಳಿದ್ದಾರೆ. ಇವತ್ತಿನ ಕಾಲಕ್ಕೆ ಅನುಕೂಲವಾಗಿ ಅವರಿಗೂ ಕೂಡ ಉಪಯೋಗಿಸುವ ಹಾಗೆ. ಯಾಕಂದರೆ ಒಂದು ಬ್ಲೌಸ್ ಪೀಸ್ ಕೊಟ್ಟರೆ ಅದನ್ನು ಹೊಲಿಸ್ಕೊಂಡು ಹಾಕಿಕೊಳ್ಳುವಾಗಿರಬೇಕು ಇವತ್ತಿನ ಕಾಲಕ್ಕೆ. ಅಥವಾ ಅದನ್ನು ಪುನಃ ಇನ್ನೊಬ್ಬರಿಗೆ ಕೊಡುವಂತಹ ಪ್ರಯತ್ನಗಳಾಗಬಾರ್ದು. ಮತ್ತು ನಾವು ಕೊಡುವಾಗ ದೇಶೇ ಕಾಲೇಚ ಯದ್ದಾನಂ ತದ್ದಾನಂ ಸಾತ್ವಿಕಂ ಸ್ಮೃತಂ ಎಂಬುದಾಗಿ ಕೃಷ್ಣ ಹೇಳ್ತಾನೆ. ಅಂದರೆ ಸಾತ್ವಿಕವಾದಂತಹ ದಾನಗಳು ಹೇಗಿರಬೇಕು ಅಂತಂದರೆ ದೇಶ, ಅಂದರೆ ಯಾವ ಸಮಯದಲ್ಲಿ ಮಾಡ್ತಾ ಇದ್ದೀರಿ. ಅಂದರೆ ಆ ಸಮಯಕ್ಕೆ ಉದಾಹರಣೆಗೆ ಎಲ್ಲೋ ಒಂದು ದೂರಿಂದ ಬಂದಿರ್ತಾರೆ, ಮೈಸೂರಿಂದನೋ ಬೇರೆ ಕಡೆಯಿಂದನೋ ಬಂದಿರ್ತಾರೆ ದೂರಿಂದ. ಅವರಿಗೆ ಇವತ್ತಿನ ಕಾಲಮಾನಕ್ಕೆ ಒಂದು ತಕ್ಕದಾದಂತಹದ್ದಾದರೂ ನಾವು ದಕ್ಷಿಣೆಯನ್ನು ಕೊಡಬೇಕು. ದೇಶೇ ಕಾಲೇಚ, ಕಾಲ ಅಂತಂದರೆ ಈಗ ಎಷ್ಟೋ ಸಲ ಏನಾಗುತ್ತೆ, ದೂರಿಂದ ಬಂದಿರ್ತಾರೆ, 1-2 ದಿವಸ ಉಳ್ಕೊಳ್ತಾರೆ ನಾವು ಪೂಜೆ ವ್ರತ ಮಾಡಲಿಕ್ಕೆ. ಅದಕ್ಕೆ ಸರಿಯಾದಂತಹ ಅವಕಾಶವನ್ನೇ ಮಾಡಿಕೊಡಬೇಕು. ಅದು ಹಾಗೆ ಕೊಟ್ಟರೆ ಅದಕ್ಕೆ ಸಾತ್ವಿಕವಾದಂತಹ ದಾನ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಆದಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡುವಾಗ, ವ್ರತಗಳನ್ನು ಮಾಡುವಾಗ ನಾವು ಸನಾತನವಾದಂತಹ ಧರ್ಮದಲ್ಲಿರುವಂಥವರು, ಅಲ್ಲಿ ನಂಬಿಕೆ ಭಕ್ತಿ ಶ್ರದ್ಧೆ ಉಳ್ಳಂಥವರು ಅದನ್ನು ಉಳಿಸಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಹಾಳು ಮಾಡಲಿಕ್ಕೋ ಅಥವಾ ಅದನ್ನು ದೂಷಣೆ ಮಾಡಲಿಕ್ಕೋ ಅಥವಾ ಅದನ್ನು ಬೈಕೊಳ್ಳಿಕ್ಕೋ ಪ್ರಯತ್ನ ಮಾಡಬಾರ್ದು. ಉದಾಹರಣೆಗೆ ಯಾವುದೋ ಒಂದು ವಸ್ತುವನ್ನು ಕೊಟ್ಟರೆ ಅದು ಸ್ವಚ್ಛವಾಗಿರಬೇಕು, ಇಲ್ಲಾಂದರೆ ಕೊಡಲಿಕ್ಕೆ ಹೋಗಬಾರ್ದು. ಭಗವಂತ ಕೃಷ್ಣಾರ್ಪಣ ವಸ್ತುಗಳು ಕೈ ಮುಗಿದು ಬಿಡಬೇಕು. ನಮ್ಮ ಕೈಯಲ್ಲಿ ಆಗೋದಿಲ್ವೋ ಯಾವುದೋ ಒಂದು ಮಾಡಿಕೊಂಡು ಅದರಿಂದ ಬೇಜಾರು ಮನಸ್ಥಿತಿ ಹಾಗೆ ಆಗಬಾರ್ದು. ಹಾಗಾಗಿ ಮತ್ತೆ ಒಂದು 5-6 ರೀತಿಯಾದಂತಹ ವಿಷಯಗಳನ್ನು ಟಿಪ್ಸನ್ನು ಕೂಡ ಹೇಳ್ತೇನೆ ಅಂತಂದೆ. ಅದನ್ನು ಕೂಡ ಹೇಳಬೇಕು ಅಂತಂದರೆ, 1ನೇದಾಗಿ ನೀವು ಹಿಂದೆ ಮಾಡ್ತಾ ಇರಬಹುದು, ಆದರೆ ಈ ವರ್ಷದಿಂದ 2026ನೇ ಇಸ್ವಿಯಿಂದ ಜ್ಞಾಪಕ ಮಾಡ್ಕೊಳ್ಳಿ, 28ನೇ ತಾರೀಕು ಶುಕ್ರವಾರ ಹುಣ್ಣಿಮೆ ದಿವಸ ಒಂದು ನಿಯಮಗಳನ್ನು ಮಾಡಿಕೊಳ್ಳಿ. 1ನೇದಾಗಿ 1 ರೂಪಾಯೂ ಕೂಡ ಎನರ್ಜಿಯೇ. ಇವತ್ತಿನ ಕಾಲಕ್ಕೆ ಹಣ ಹೇಳುವಂಥದ್ದನ್ನು ನಾನು ಗೌರವಿಸ್ತೇನೆ ಹೇಳುವುದನ್ನು ಮಾಡಿಕೊಳ್ಳಿ. ಎಷ್ಟೋ ಜನಕ್ಕೆ ಈ ಹಣದ ಬಗ್ಗೆ ಗೌರವ ಇಲ್ಲ, ಅಥವಾ ಯಾವುದೋ ಒಂದು ವಸ್ತುವಿನ ಬಗ್ಗೆ ಗೌರವ ಇಲ್ಲ, ಅದನ್ನು ಬಹಳಷ್ಟು ತುಚ್ಛವಾಗಿ ಕಾಣ್ತಾರೆ. ಹಾಗಾಗಿ 1ನೇದಾಗಿ ನಾವೆಲ್ಲರೂ ಕೂಡ ಅದು ಮಾಡ್ತಾ ಇದ್ದೇನೆ ಅಂದರೆ ಅದನ್ನು ಜಾಸ್ತಿ ಪ್ರಯತ್ನ ಮಾಡಿ, ಗೌರವ ಕೊಡುವುದನ್ನು ಪ್ರಯತ್ನವನ್ನು ಮಾಡಿ 1ನೇದಾಗಿ. ಹಾಗೆ 2ನೇದಾಗಿ ಏನನ್ನು ನೀವು ಇನ್ನೊಬ್ಬರಿಗೆ ಕೊಡ್ತೇವೆಯೋ ಅದನ್ನು ಇನ್ನೊಬ್ಬರ ಹತ್ರ ಹೇಳಿಕೊಡುವಂಥದ್ದು ಬಿಡೋದು ಪ್ರಯತ್ನ ಮಾಡಿ. ನಾನು ದೇವಸ್ಥಾನಕ್ಕೆ ಹೋಗೋದು ಕೊಟ್ಟೆ, ನಾನು ಅದನ್ನು ದಾನ ಮಾಡಿದೆ, ಇಂಥೊಬ್ಬರಿಗೆ ಇಂತಹದ್ದನ್ನು ಮಾಡಿದೆ, ನಾನು ಕಲ್ಯಾಣೋತ್ಸವ ಮಾಡುವಾಗ ಅದನ್ನು ಮಾಡಿದೆ, ಇದನ್ನು ಮಾಡಿದೆ ಅಂಥೇಳಿ ದೊಡ್ಡ ಬೋರ್ಡ್ ಹಾಕೋದಿದೆ ನೋಡಿ, ಅದನ್ನು ಫಸ್ಟ್ ಕಡಿಮೆ ಮಾಡ್ಕೊಳ್ಳಿ. ಅದರಿಂದ ಏನಾಗುತ್ತೆ ಕೇಳಿದ್ರೆ, ನೀವು ಮಾಡಿದಂತಹ ದಾನದ ಪುಣ್ಯ ಏನಿದೆಯೋ ಅದು ಹೋಗಿಬಿಡ್ತದೆ. ಆ ಪುಣ್ಯ ಖಂಡಿತವಾಗೂ ಸಿಗುವುದಿಲ್ಲ. ಅದಕ್ಕೆ ಹಿರಿಯರು ಹೇಳ್ತಾರೆ, ಬಲಗೈಲಿ ಕೊಟ್ಟದ್ದು ಎಡಗೈ ಗೊತ್ತಾಗಬಾರದು ಅಂತ. ಒಂದು ಕಡೆಗೆ ಮಹಾಭಾರತದಲ್ಲಿ ಬಹಳ ಸೂಕ್ಷ್ಮವಾದಂಥ ಕಥೆ ಇದೆ. ಕರ್ಣನ ಹತ್ರ ಕೃಷ್ಣ ಕೇಳ್ತಾನೆ, ಏನಪ್ಪ ನನಗೆ ಎಡಗೈಯಲ್ಲಿ ನೀನು ಅದನ್ನು ಕೊಡ್ತಾ ಇದೆಯಾ, ಏನು ಬಲಗೈಯಲ್ಲಿ ಕೊಡೋದಲ್ವಾ ನೀನು ಅಂತ ಹೇಳಿ ಕೇಳ್ತಾ ಇರ್ತಾನೆ. ಆವಾಗ ಒಂದು ಕಡೆಗೆ ಹೇಳ್ತಾನೆ ಅವನು, ಕರ್ಣ ನೋಡು ಕೃಷ್ಣ, ನೀನು ಕೇಳ್ತಾ ಇರುವಂಥದ್ದು ಒಳ್ಳೆಯದೇ, ಆದರೆ ಈ ಕೈ ಏನೋ ಗಲೀಜಿದೆ ಅಥವಾ ಏನೋ ಮಾಡ್ತಾ ಇದ್ದೇನೆ, ಅದು ಕೈ ತೊಳ್ಕೊಂಡು ಇಲ್ಲಿ ಬಂದು ನಿನಗೆ ಕೊಡಬೇಕು, ಅಷ್ಟೊತ್ತಿಗೆ ನನ್ನ ಮನಸ್ಸು ಚೇಂಜ್ ಆಗಿಬಿಡಬಹುದು. ಹಾಗಾಗಿ ಚಂಚಲಂ ಹಿ ಮನಃ ಕೃಷ್ಣ, ಹೇ ಕೃಷ್ಣ ನನ್ನ ಮನಸ್ಸು ಚಂಚಲವಾಗಬಹುದು. ಹಾಗಾಗಿ ನಾನೇನಂತಂದರೆ ಈಗ ನಿನಗೆ ಅದನ್ನು ದಾನ ಮಾಡಬೇಕು, ಕೊಡಬೇಕು ಹೇಳುವಂಥ ಒಳ್ಳೆಯ ಮನಸ್ಥಿತಿ ಬಂದಿದೆ. ಈ ಒಳ್ಳೆಯ ಮನಸ್ಥಿತಿ ಬಂದಾಗ ಇದನ್ನು ಕೊಟ್ಟು ಬಿಡಬೇಕು ಹೇಳುವಂತಹ ಮನಸ್ಸನ್ನು ಹೇಳ್ತಾನೆ. ಹಾಗಾಗಿ ನಾವು ಕೂಡ ನಾವೇನು ಅವನ್ನು ಮಾಡಬೇಕು ಅಂತ ಅನಿಸುತ್ತೋ ಆ ಕ್ಷಣಕ್ಕೆ ಕೊಡುವಂಥದ್ದನ್ನು, ಒಳ್ಳೆಯ ಕೆಲಸ ಮಾಡುವಂಥದ್ದು, ನಮ್ಮ ಹಿರಿಯರು ಏನು ಹೇಳಿದಾರೋ ಅದನ್ನು ಒಳ್ಳೆಯ ರೀತಿಯಾಗಿ ಮಾಡುವಂತಹ ಪ್ರಯತ್ನವನ್ನು ಮಾಡಬೇಕು. ಮತ್ತು ಇನ್ನೊಬ್ಬರ ಹತ್ರ ಅದನ್ನು ಮಾಡಿದೆ ಇದನ್ನು ಮಾಡಿದೆ ಅಂಥೇಳಿ ಹೇಳಲಿಕ್ಕೆ ಹೋಗಬಾರ್ದು. ಉದಾಹರಣೆಗೆ ನೋಡಿ, ನೀವು ಮನೆ ಕಟ್ಟುವಾಗ ಯಾರ ಹತ್ರ ಒಂದು 50,000 ರೂಪಾಯಿ ಸಾಲವನ್ನು ಇಸ್ಕೊಂಡಿದ್ದೀರಿ ಅಂತ ಇಟ್ಕೊಳ್ಳಿ, ನೀವು ಅಥವಾ ನಾನು ಇಸ್ಕೊಂಡಿದ್ದೀನಿ ಅಂತ ಇಟ್ಕೊಳ್ಳೋಣ. ಆ ಕೊಟ್ಟವರು 10 ಜನರ ಮುಂದೆ ಬಂದು ಹೇಳ್ತಾರೆ, ನೋಡ್ರಿ ನಾನು ಇವರು ಮನೆ ಕಟ್ಟುವಾಗ 50,000 ಸಾಲ ಕೊಟ್ಟಿದ್ದೇನೆ, 50,000 ಇವರಿಗೆ ಸಾಲ ಕೊಟ್ಟಿದ್ದೇನೆ, 50,000 ಇವರಿಗೆ ಸಾಲ ಕೊಟ್ಟಿದ್ದಾನೆ ಅಂತ ತಕ್ಷಣವೇ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ ಅಂಥೇಳಿ ನೀವೇ ಯೋಚನೆ ಮಾಡಿ ನೀವು, ಅಲ್ವಾ? ನಿಮ್ಮ ಮನಸ್ಸಿಗೆ ಬೇಜಾರಾಗೋದಿಲ್ವ, ನೋವಾಗೋದಿಲ್ವ? ಇವನು ಇಷ್ಟು ಕೊಟ್ಟದ್ದು ಸಂತೋಷವೇ, ಉಪಕಾರ ಮಾಡಿದ್ದಾನೆ, ಆದರೆ ಇವನು ಎಷ್ಟು ಜನರ ಮುಂದೆ ಹೇಳ್ತಾ ಇದ್ದಾನೆ, ನಿಮ್ಮ ಮನಸ್ಸಿಗೆ ಬೇಜಾರಾಗೋದಿಲ್ವ? ಇನ್ನು ಭಗವಂತನಿಗೆ ಎಷ್ಟು ಅನಿಸ್ಬಹುದಲ್ವ? ಹಾಗಾಗಿ
ನಾವು ಯಾವುದೇ ವಸ್ತುವನ್ನು ದಾನವನ್ನು ಮಾಡಿದರೆ ಇನ್ನೊಬ್ಬರಿಗೆ ಪುನಃ ಪುನಃ ಹೇಳಬಾರದು. ಇದು ಎರಡನೇದಾಗಿ. ಹಾಗೆ ಮೂರನೇದಾಗಿ ನಾವು ಏನು ಕೊಡ್ತೇವೆಯೋ ಅದನ್ನು ಬಹಳ ಪ್ರೀತಿಯಿಂದ ಕೊಡುವಂಥ ಪ್ರಯತ್ನವನ್ನು ಮಾಡಬೇಕು. ನೋಡಿ, ಎಷ್ಟೋ ಜನ ನಾವು ಯೋಚನೆ ಮಾಡ್ತೇವೆ, ಯಾರೋ ಒಬ್ಬರಿಗೆ ಭಿಕ್ಷೆ ಹಾಕುವಾಗೋ ಅಥವಾ ಕೊಡೋದಿಲ್ಲ ಅಂತಂದರೆ ಪರವಾಗಿಲ್ಲ, ಏನೇನೋ ಬೈದು ಏನೇನೋ ಮಾಡಿ ಕೊಡುವಂಥದ್ದನ್ನು. ನೀವು ಸಂತೋಷ ಇದ್ದರೆ, ಕೊಡಲಿಕ್ಕಾದರೆ, ಶಕ್ತಿ ಇದ್ದರೆ, ನಿಮಗೆ ಅವ್ರಿಗಿಂತನೂ ಶಕ್ತಿ ಕೊಟ್ಟರೆ ಖಂಡಿತವಾಗೂ ನೀವು ದಾನ ಮಾಡಿ, ಇಲ್ಲಾಂದರೆ ಕೊಡಲಿಕ್ಕೆ ಹೋಗಬೇಡಿ. ಯಾಕಂದರೆ ದಾನದಿಂದ ದಾನೇನಾರಾತಿ ರಪಾನುದಂತ ಅಂತ, ಅಂದರೆ ನಮ್ಮ ಪಾಪಗಳೆಲ್ಲ ಕ್ಷೀಣವಾಗುತ್ತೆ. ನೀವು ಕೇಳಬಹುದು, ನಾನು ಕಾಣೋದೇ ಇಲ್ಲಲ್ಲ, ಎಲ್ಲಿ ಹೋಗುತ್ತೆ ಅಂಥೇಳಿ. ಯಾವುದು ಕಣ್ಣಿಗೆ ಕಾಣುವಂಥದ್ದಲ್ಲ, ಇದೆಲ್ಲ ನಮ್ಮ ಕರ್ಮದ ಸಂಬಂಧವಾದಂತಹ ಲಿಖಿತವಾದಂಥದ್ದು. ಹಾಗಾಗಿ ಇದು ಯಾವುದು ಕಾಣೋದಿಲ್ಲ ಹಾಗಂತೇಳಿ ಹಾಗದೇ ಬಿಡುವುದಿಲ್ಲ. ಅರ್ಥ ಆಯ್ತಾ? ಹಾಗಾಗಿ ನಾವು ಗಮನಿಸಬೇಕಾದಂಥದ್ದನ್ನು ನಾವು ಏನೇ ಕೊಡಬೇಕಾದರೂ ಕೂಡ ಆ ಸ್ವರೂಪದಿನಂಥ ಭಗವಂತನಿಗೆ ಕೊಡ್ತಾ ಇದ್ದೇನೆ. ಎಷ್ಟೋ ಜನಕ್ಕಿರುತ್ತೆ, ನಾನು ದೊಡ್ಡ ದೊಡ್ಡ ಸಂಸ್ಥೆ ನಡೆಸ್ತಾ ಇದ್ದೇನೆ, ಕಂಪನಿ ನಡೆಸ್ತಾ ಇದ್ದೇನೆ, ಹಿಂಗೆ ಬಿಸಾಕೋದು, ಸಂಬಳ ಕೊಡ್ತಾ ಇದ್ದೇನೆ ಅಂತೇಳಿ ಅದು ಖಂಡಿತ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಕೊಡೋವನವನು ತೆಗೆದುಕೊಳ್ಳೋವನು ಅವನೇ, ಅದನ್ನು ನಾವು ತಿಳ್ಕೊಳ್ಬೇಕು. ಎಷ್ಟೋ ಸಲ ಕಂಪನಿಯನ್ನು ನಡೆಸುವಾಗ ಬಹಳಷ್ಟು ಜನ ಸೋಲ್ತಾರೆ ಮತ್ತು ಕಷ್ಟದಲ್ಲಿರ್ತಾರೆ, ನಮ್ಮ ಹತ್ರ ಬರ್ತಾರೆ, ಜಾತಕ ನೋಡಿ ಎಷ್ಟೆಷ್ಟೋ ಪರಿಹಾರಗಳನ್ನು ಕೂಡ ಕೇಳುತ್ತಾರೆ. ಆದರೆ ನಾವು ಅವರು ಮಾಡಿದಂತಹ ಪುಣ್ಯಾಂಶವನ್ನು ನಾವು ತಿಳಿದು ನಿಮ್ಗೆ ಅನುಕೂಲ ಆಗ್ತದೆಯಪ್ಪ ಅಂಥೇಳಿ ಪರಿಹಾರವನ್ನು ಕೂಡ ಹೇಳ್ತೇವೆ. ಅರ್ಥ ಏನಂತಂದರೆ, ಜಗತ್ತಿನಲ್ಲಿ ನಾವು ಒಳ್ಳೆಯದನ್ನು ಕೊಡುವಾಗ ಒಳ್ಳೆಯ ಮನಸ್ಸಿಂದ ಕೊಡಬೇಕು. ಯಾಕಂದರೆ ನಾವು ತೆಗೆದುಕೊಳ್ಳುವಾಗ ಯಾವ ಮನಸ್ಸಿರುತ್ತೋ ಅದು 2 ಪಟ್ಟು ಒಳ್ಳೆಯ ಮನಸ್ಸಿಂದ ಕೊಡಬೇಕು, ಅದನ್ನು ರೂಢಿ ಮಾಡಿಕೊಳ್ಬೇಕು. ಹಾಗೆ 4ನೇದಾಗಿ ನಾವು ಕೊಟ್ಟ ಮೇಲೆ ಅದರ ಬಗ್ಗೆ ಆಸೆಯನ್ನು ಪಡುವಂತಹ ಪ್ರಯತ್ನ ಮಾಡಬಾರ್ದು. ನೋಡು, ನಾನು ಅದನ್ನು ಕೊಟ್ಟೆ, ನಾನು ಅದನ್ನು ಗೋಪುರ ಮಾಡಿದೆ, ನಾನು ಆ ದೇವಸ್ಥಾನಕ್ಕೆ ಒಂದು ವಿಗ್ರಹ ಮಾಡಿ ಕೊಟ್ಟೆ, ಅದನ್ನೇ ಯೋಚನೆ ಮಾಡಬಾರ್ದು. ಭಗವಂತ ನನ್ನ ಮೂಲಕವಾಗಿ ಇಷ್ಟು ಮಾಡಿಸಿದಾನಪ್ಪ, ಅದನ್ನೇ ಯೋಚನೆ ಮಾಡ್ತಾ ಇದ್ರೆ ಆ ಪ್ರಯೋಜನವೆಲ್ಲ ಪುಣ್ಯವೆಲ್ಲ ನಾಶವಾಗಿ ಹೋಗಿಬಿಡುತ್ತೆ. ಅದನ್ನು ಮಾಡೋದನ್ನು ಫಸ್ಟ್ ನಿಲ್ಲಿಸಬೇಕು. ಹಾಗೆ 5ನೇದಾಗಿ ಪ್ರತಿಯೊಂದು ಸಮಯವೂ ಕೂಡ ಈ ವರಮಹಾಲಕ್ಷ್ಮಿ ಅನುಗ್ರಹವೇ, ಇದನ್ನು ನಾವು ಗಮನಿಸಬೇಕು. ಕ್ಷಣಶಃ ಕಣಶಶ್ಚೈವ ವಿದ್ಯಾಮರ್ಥಂಚ ಸಾಧಯೇತ್, ಕ್ಷಣತ್ಯಾಗೆ ಕುತೋ ವಿದ್ಯಾ ಕಣತ್ಯಾಗೆ ಕುತೋ ಧನಂ ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ಈ ವರಮಹಾಲಕ್ಷ್ಮಿ ಹಬ್ಬದ ಒಂದು ನಿಮಿತ್ತವಾಗಿ 5ನೇದಾಗಿ ಒಂದೊಂದು ಸಮಯ, ಒಂದೊಂದು ಸೆಕೆಂಡ್ ಇರಬಹುದು, ಒಂದೊಂದು ನಿಮಿಷ ಇರಬಹುದು, ಒಂದೊಂದು ಗಂಟೆಗಳಿಗೆ ನೋಡ್ತಾ ಇರಿ. ನೀವು ಪ್ರತಿ ನಿಮಿಷ ನೋಡಲಿಕ್ಕೆ ಆಗದೇ ಇದ್ರುವ 6 ಗಂಟೆಯಿಂದ 7 ಗಂಟೆವರೆಗೆ ನಾನು ಏನೇನು ಮಾಡಬಹುದಾಗಿತ್ತು, 7 ರಿಂದ 8 ಗಂಟೆವರೆಗೆ ಏನೇನು ಮಾಡಬಹುದಾಗಿತ್ತು, ಏನು 1 ಸೆಕೆಂಡ್ ಯೋಚನೆ ಮಾಡಿ, ಏನು ತಪ್ಪು ಮಾಡಿಬಿಟ್ನಾ, ಎಲ್ಲಿ ಸಮಯ ವ್ಯರ್ಥ ಮಾಡಿದೆ, ನಾನು ಜೀವನದಲ್ಲಿ ಏನೇನನ್ನು ನಾವು ಬೆಳವಣಿಗೆ ಮಾಡಬಹುದು ಹೇಳುವಂಥದ್ದು. 5ನೇದಾಗಿ ಸಮಯಕ್ಕೆ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಈಗ ಸಮಯವನ್ನು ಹಾಳು ಮಾಡಿದ್ರೆ ಅಷ್ಟು ಲಕ್ಷ್ಮಿಯನ್ನು ಹಾಳು ಮಾಡಿದಾಗೆ, ಅಷ್ಟು ಹಣವನ್ನು ಹಾಳು ಮಾಡಿದಾಗೆ. ಯಾಕಂದರೆ ಸಮಯಕ್ಕೆ ಎಲ್ಲದಕ್ಕಿಂತ ಹೆಚ್ಚಿನದಾದಂಥ ಶಕ್ತಿ ಇದೆ. ಹಾಗಾಗಿ ಕಾಲ ಅಂತ ಹೇಳ್ತಾರೆ, ಅದಕ್ಕೆ ಕಾಲ ಅಂತ. ಅದಕ್ಕೆ ಜ್ಯೋತಿಷ್ಶಾಸ್ತ್ರಕ್ಕೆ ಕಾಲಶಾಸ್ತ್ರ ಎಂಬುದಾಗಿ ಹೇಳ್ತಾರೆ. ಕಾಲಶಾಸ್ತ್ರ ಅಂತಂದರೆ ಎಲ್ಲವನ್ನು ಹಿಡಿದಿಟ್ಕೊಳ್ಳುವಂತಹ ಒಂದು ಶಕ್ತಿ ಆ ಲಕ್ಷ್ಮಿಗಿದೆ. ಹಾಗಾಗಿ ಆ ಕಾಲಕ್ಕೆ ಲಕ್ಷ್ಮೀ ಎಂಬುದಾಗೂ ಕೂಡ ಕರೀತಾರೆ ಶಾಸ್ತ್ರಗಳಲ್ಲಿ. ಕಾಲಲಕ್ಷ್ಮೀ ನಮಃ, ಸ್ಥಿರ ಲಕ್ಷ್ಮೀ ನಮಃ, ಜ್ಞಾನಲಕ್ಷ್ಮೀ ನಮಃ, ಹೀಗೆ ಲಕ್ಷ್ಮಿ ಅಷ್ಟೋತ್ತರ 108 ಕೂಡ ಬರುತ್ತೆ. ಆ ಲಕ್ಷ್ಮಿ ಅಂತಂದರೆ ಕಾಲಕ್ಕೂ ಕೂಡ ಲಕ್ಷ್ಮಿ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಕಾಲಲಕ್ಷ್ಮಿಯನ್ನು ನಾವು ಹಾಳು ಮಾಡದೇ ಇದ್ದರೆ, ಅದನ್ನು ವ್ಯರ್ಥ ಮಾಡದೇ ಇದ್ದರೆ, ಅದರ ಬಗ್ಗೆ ನಾವು ಪೂಜ್ಯವಾದಂಥ ಭಾವನೆಯನ್ನು ಇಟ್ಟುಕೊಂಡಿದ್ದರೆ ನಮಗೆಲ್ಲ ರೀತಿಯಾದಂಥ ಸಂಪತ್ತಿನ ಲಕ್ಷ್ಮಿಯು ಕೂಡ ಅನುಗ್ರಹಿಸ್ತಾಳೆ. ಹಾಗೆ 6ನೇದಾಗಿ ನಾವು ಏನೇ ಮಾಡಬೇಕು ಅಂತಂದರೂ ಪ್ರತಿ ಒಂದು ವರಮಹಾಲಕ್ಷ್ಮಿ ಹಬ್ಬ ದಿವಸವೂ ಕೂಡ ಒಂದೇನೋ ಒಂದು ವ್ರತವನ್ನು ಮಾಡಿ ಬಿಡುವಂಥದ್ದಲ್ಲ. ಮುಂದಿನ ವರ್ಷ ನನಗೆ ಏನೇನು ನಾನು ಮಾಡಬೇಕು, ಏನೇನು ನನಗೆ ಸಿಗಬೇಕು, ಏನೇನು ನನ್ನ ಜೀವನದಲ್ಲಿ ಸಾಧನೆ ಆಗಬೇಕು ಎಂಬುದನ್ನು ಒಂದು ಪೇಪರಲ್ಲಿ ಬರೆದು ಆ ಲಕ್ಷ್ಮಿಯ ಪಾದಕ್ಕೆ ಸಮರ್ಪಣೆ ಮಾಡಿ. ಯಾಕಂದರೆ ಕಡೆ ಮರೆತು ಹೋಗಿಬಿಡುತ್ತೆ ನಮಗೆ. ಎಷ್ಟೋ ಸಲ ಒಂದು ಫೋನ್ ಬಂದಂದು ಮತ್ತೊಂದು ಫೋನಿಗೆ ನೆನಪಿರುವುದಿಲ್ಲ, ಹಾಗಾಗಿ ಮರೆತು ಹೋಗಿಬಿಡುತ್ತೆ. ಹಾಗಾಗಿ ಏನು ಮಾಡಬೇಕು, ಒಂದು ಪೇಪರಲ್ಲಿ ಬರೆದು 2027ನೇ ಇಸ್ವಿಯಲ್ಲಿ ನನಗೆ ಇಂತಹ ಕೆಲಸಗಳು ಆಗಬೇಕು, ಭಗವಂತ ನನ್ನ ಅನುಗ್ರಹ ಮಾಡಬೇಕು, ನಿನ್ನ ಆಶೀರ್ವಾದದಿಂದ ಒಂದು ಸಾಲ ಇದ್ದರೆ ಸಾಲ ಋಣ ವಿಮೋಚನೆ ಆಗಬೇಕು, 2ನೇ ಆಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಬೇಕು, 3ನೇದಾಗಿ ಏನಿದೆಯೋ ತುಂಬ ದೊಡ್ಡ ಲೀಸ್ಟ್ ಬೇಡ, ಒಂದು 3 ಪಾಯಿಂಟು. ಯಾಕಂದರೆ ಕೇಳ್ತಾ ಹೋದರೆ ನಾವು ಇಡೀ ದಿವಸ ನಮ್ಮ ಸಮಸ್ಯೆ ಇರುತ್ತೆ, ಸಮಸ್ಯೆ ಇಲ್ಲದೇ ಇರುವಂಥದ್ದಿಲ್ಲ. ಹೇಗೆ ದೋಸೆಗೆ ತೂತಿರುತ್ತೋ ಅದೇ ಥರ ನಮಗೆ ಸಮಸ್ಯೆಗಳು. ಹಾಗಾಗಿ ಸಮಸ್ಯೆ ಇಲ್ಲದೇ ಇರುವಂತಹ ವ್ಯಕ್ತಿಗಳೇ ಜಗತ್ತಿನಲ್ಲಿ ಯಾರೂ ಇಲ್ಲ. ನನಗೂ ಸಮಸ್ಯೆ ಇದೆ, ಇನ್ನೊಬ್ಬರಿಗೂ ಇದು, ಮತ್ತೊಬ್ಬರಿಗೂ ಸಮಸ್ಯೆ ಇದ್ದೇ ಇದೆ. ಸಮಸ್ಯೆ ಇರದೇ ಯಾರಿಗೂ ಕೂಡ ಇಲ್ಲ. ಈಗ ನೋಡಿ, ನನಗೆ ಕೋಲ್ಡ್ ಆಗಿದೆ, ಸಮಸ್ಯೆ ಕೇಳಿದ್ರೆ ಸಮಸ್ಯೆ, ಆದರೆ 2 ದಿವಸ ಆದಮೇಲೆ ನಮ್ಮ ಶರೀರವೇ ಆ ಕೋಲ್ಡನ್ನು ಸರಿ ಮಾಡುತ್ತೆ. ಅಂಥ ಶಕ್ತಿ ಭಗವಂತ ನೀಡಿದ್ದಾನೆ. ಅದಕ್ಕೆ ಇಂಜೆಕ್ಷನ್ನು, ಮಾತ್ರೆ, ಔಷಧಿ ಯಾವುದು ಬೇಡ. ಹಾಗಾಗಿ ಅದಾಗದ ಸರಿಯಾಗುವಂಥ ಸಮಸ್ಯೆ ಪರಿಹಾರಗಳು ಎಷ್ಟೋ ಸಿಗುತ್ತೆ. ಅಂತಹ ಅದಾಗದ ಪರಿಹಾರ ಮಾಡುವಂಥ ಶಕ್ತಿಯು
ವರಮಹಾಲಕ್ಷ್ಮಿ ಅನುಗ್ರಹಿಸಲಿ ಅಂತ ಹೇಳ್ತಾ, ಹಾಗೆ 8ನೇದಾಗಿ ಬಹಳ ಮುಖ್ಯವಾಗಿ ನೀವು ಎಲ್ಲಿಗೆ ಹೋಗಬೇಕು ಅದನ್ನು ಇಟ್ಕೊಳ್ಳಿ. ವ್ರತವನ್ನು ಮಾಡುವಾಗ ಒಂದು ಸಂಕಲ್ಪ ಮಾಡಬೇಕು. ನಿಮ್ಮ ಸಂಕಲ್ಪ ಏನು? 1ನೇದಾಗಿ ಕಾಮನ್ ಆಗಿ ಎಲ್ಲರೂ ಕೂಡ ಹೇಳ್ತಾರೆ ಧರ್ಮ ಅರ್ಥ ಕಾಮ ಮೋಕ್ಷ ಎಂಬುದಾಗಿ ಎಲ್ಲರೂ ಹೇಳ್ತಾರೆ ಅಲ್ವಾ. ಇದನ್ನು ಮೀರಿರುವಂಥದ್ದು ಏನೋ ಒಂದು ಇರಬೇಕಲ್ಲ, ಅದನ್ನು ಆ ಲಕ್ಷ್ಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಡಿ. ಅದು ಅಂತಹ ಏನು ಕೆಲಸ ಇದೆ ಅಂಥೇಳಿ. ಅಥವಾ ಇದು ಯಾವುದೂ ಬೇಡವಾ, ನನಗೆ ಮೋಕ್ಷ ಸಾಮ್ರಾಜ್ಯವನ್ನು ಅನುಗ್ರಹ ಮಾಡು, ಅಥವಾ ಜ್ಞಾನವನ್ನು ಕೊಡು, ನಿಶ್ರೇಯಸ್ಸನ್ನು ಕೊಡು ಅಂತ ಕೇಳ್ಕೊಳ್ಳಿ. ಹಾಗಾಗಿ ಎಷ್ಟೋ ಸಲ ನಾವು ಮೂಢರು ಅಜ್ಞಾನಿಗಳು ಏನನ್ನೂ ಭಗವಂತನಲ್ಲಿ ಕೇಳುವುದಿಲ್ಲ. ನಾವೇನೋ ಒಂದು ಆಡಂಬರವಾಗಿ ಅವ್ರು ಮಾಡ್ತಾರೆ ನಾವು ಮಾಡೋದು, ನಾವು ಮಾಡ್ತಾರೆ ಇನ್ನೊಬ್ಬರನ್ನು ಮಾಡಿ ಅಂತೇಳಿ ಹೇಳೋದು. ಹಾಗಲ್ಲ. ಹಾಗಾಗಿ ನಾವೆಲ್ಲ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ವ್ರತದ ನಿಯಮವಾಗಿ ಮಾಡಬೇಕು. ಎಷ್ಟೋ ಸಲ ವ್ರತ ಮಾಡಿದಾಗ ಇಮಿಡಿಯೇಟಾಗಿ ನಮ್ಗೆ ಫಲವೋ ಅನುಗ್ರಹವೋ ಆಗದೇನೂ ಕೂಡ ಇರಬಹುದು. ಕಾರಣ ಏನಂತಂದರೆ ನಮ್ಮ ಕರ್ಮವೂ ಕೂಡ ಎಷ್ಟೋ ಸಲ ಸಮದಿರುವುದಿಲ್ಲ. ಹಾಗಾಗಿ ಅದನ್ನೆಲ್ಲ ತುಂಬ ಯೋಚನೆ ಮಾಡಿ ಒಂದೇ ಕ್ಷಣಕ್ಕೆ ಯಾವುದು ತೀರ್ಮಾನ ಮಾಡದೇ ಇದ್ದ ಹಾಗೆ 1ನೇದಾಗಿ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂಥೇಳಿ ಕೃಷ್ಣನು ಹೇಳಿರುವಂತಹ ದೃಢವಾದಂಥ ಶ್ಲೋಕದ ಮೇಲೆ ನಂಬಿಕೆ ಇಟ್ಟು ಭಗವಂತನು ನಮ್ಮನ್ನು ಕಾಪಾಡುತ್ತೇನೆ ಹೇಳುವಂತಹ ಅಚಲವಾದಂಥ ವಿಶ್ವಾಸವನ್ನು ಇಟ್ಕೊಂಡು ನಾವು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ನೋಡಿ. ನಮಗೆ ಹೇಗೆ ಅಂತಂದರೆ ಅಚಲವಾದಂಥ ವಿಶ್ವಾಸ ಇರಬೇಕು ಭಗವಂತನಲ್ಲಿ, ನಂಬಿಕೆ ಶ್ರದ್ಧೆ ಪ್ರೀತಿ ಎಲ್ಲವೂ ಕೂಡ ಇರಬೇಕು. ಆವಾಗ ಆ ಭಗವಂತ ನಮ್ಮನ್ನು ಖಂಡಿತವಾಗೂ ಕೈ ಬಿಡುವುದಿಲ್ಲ, ನಡೆಸ್ತಾ ಇದ್ದಾನೆ, ಮುಂದೂ ನಡೆಸ್ತಾನೆ. ಅಂತಹ ಸಮಸ್ಯೆ ಬಂದರೆ ಆ ಭಗವಂತನೇ ಯಾವುದೋ ಒಂದು ಸ್ವರೂಪದಿಂದ ಬಂದು ನಮ್ಮನ್ನು ಕಾಪಾಡ್ತಾನೆ. ಹಾಗೆ ಅದರಲ್ಲಿ ಸಂಶಯ ಪಡದೇ ಇದ್ದ ಹಾಗೆ ಈ ವರಮಹಾಲಕ್ಷ್ಮಿ ಹಬ್ಬದ ವ್ರತವನ್ನು ಮಾಡೋಣ. ಹಾಗೆ ಇಂತಹ ಅನೇಕ ಸಂಶಯಗಳು ನಿಮ್ಮ ತಲೆಗೂ ಬಂದರೆ ಒಂದು ಕಾಮೆಂಟನ್ನು ಮಾಡಿ, ಸಮಯ ಆದಾಗ ಅದರ ಬಗ್ಗೆ ಉತ್ತರ ನೀಡುವಂತಹ ಒಂದು ಪ್ರಯತ್ನ ಮಾಡೋಣ. ಹಾಗಾಗಿ ಮಹಾಲಕ್ಷ್ಮಿ ಅನುಗ್ರಹದಿಂದ ಎಲ್ಲರಿಗೂ ಕೂಡ ಶುಭವಾಗಲಿ, ಮಂಗಲವಾಗಲಿ, ಕಷ್ಟಗಳು ಪರಿಹಾರವಾಗಲಿ. ಮತ್ತು ನಾವು ಹೇಳಿರುವಂತಹ ಅಲ್ಪ ಸ್ವಲ್ಪ ವಿಷಯಗಳಲ್ಲಿ ಏನಾದರೂ ತಕ್ಕದಾದಂತಹ ಪ್ರಯತ್ನಗಳು ಸಫಲವಾಗಿದ್ದರೆ ಅದನ್ನೆಲ್ಲ ಆ ಮಹಾಲಕ್ಷ್ಮಿ ಪಾದಕ್ಕೆ ಸಮರ್ಪಣೆ ಮಾಡ್ತಾ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅಂಥವರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ, ಶೇರನ್ನು ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ. ಯಶುಚಿಃ ಪ್ರಯತೋ ಭೂತ್ವಾ ಜುಹುಜಾದಾ ಜಮನ್ವಹಂ ಶ್ರಿಯಃ ಪಂಚದಶರ್ಚಂಚ ಶ್ರೀಕಾಮಸ್ಯ ತತಂಜಪೇತ್. ಸಿದ್ಧಲಕ್ಷ್ಮೀರ್ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀ ವರಲಕ್ಷ್ಮೀಶ್ಚ ಪ್ರಸನ್ನಾ ಮಮ ಸರ್ವದಾ. ಮಹಾಲಕ್ಷ್ಮೀ ನಮಃ. ವರಮಹಾಲಕ್ಷ್ಮಿ ಪ್ರಸಾದ ಸಿದ್ಧಿರಸ್ತು. ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಅನುಕೂಲ ಅನುಗ್ರಹ ಮಾಡಿ ಕಾಪಾಡಲಿ ಅಂಥೇಳಿ ಪ್ರಾರ್ಥನೆ ಮಾಡೋಣ. ನಮಸ್ಕಾರ.